ಇದು ಗ್ಯಾರಂಟಿ ಬಜೆಟ್ ವಿಶೇಷ. ನಾನು ರಮಾಕಾಂತ್. ಸಿದ್ದರಾಮಯ್ಯನವರು ತಮ್ಮ 15ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈ ವರ್ಷದ ಬಜೆಟ್ಗೆ ಅಂತ ನಾವು ಹೋಲಿಸ್ಕೊಂಡಾಗ ಪೂರ್ಣ ಪ್ರಮಾಣದ ಬಜೆಟ್ ಇರುತ್ತೆ. ಕಳೆದ ವರ್ಷ ಒಮ್ಮೆ ಲೇಖಾನುದಾನ ಆ ಬಜೆಟನ್ನು ಹಿಂದಿನ ಸರ್ಕಾರ ಮಂಡಿಸಿತ್ತು. ಆನಂತರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಕೂಡ ಒಂದು ಬಜೆಟನ್ನು ಮಂಡಿಸಿದ್ರು. ಕಳೆದ ಬಾರಿ ಸುಮಾರು 3.27 ಅಥವಾ 2.8 3.4 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ, ಅಷ್ಟು ಬಜೆಟನ್ನು ಮಂಡಿಸಿದ್ರೆ ಈ ಬಾರಿ 3.80 ಅಥವಾ 3.4 ಲಕ್ಷ ಕೋಟಿ ದಾಟುತ್ತೆ ಬಜೆಟ್ ಅಂಥೇಳಿ. ಸುಮಾರು 1 ಲಕ್ಷ ಕೋಟಿ ಸಾಲ ಆಗಬಹುದು ಅಂತ ಒಂದು ಅಂದಾಜನ್ನು ಕೂಡ ಮಾಡಲಾಗಿದೆ. ಈ ಬಜೆಟು ಚುನಾವಣೆಯನ್ನು ಫೋಕಸ್ ಮಾಡ್ಕೊಂಡಿರುತ್ತಾ? ಪ್ರತಿ ವರ್ಷ ಒಂದಲ್ಲ ಒಂದು ಚುನಾವಣೆ ಬರುತ್ತೆ. ಒಂದು ಸಲ ಲೋಕಸಭಾ ಬರಬಹುದು, ಒಂದು ಸಲ ವಿಧಾನಸಭಾ ಬರಬಹುದು, ಒಂದು ಸಲ ಜಿಲ್ಲಾ ಪಂಚಾಯತ್ ಬರಬಹುದು. ಈ ಚುನಾವಣೆಗಳನ್ನೇ ಗಮನದಲ್ಲಿಟ್ಕೊಂಡು ನಾವು ಬಜೆಟನ್ನು ಮಾಡಲಾಗುತ್ತಾ? ಸೊ ಹಾಗಾದಾಗ ಯಾವಾಗಲೂ ಕೂಡ ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಂದರೆ ಜನಪ್ರಿಯ ಯೋಜನೆಗಳ ಕಡೆಗೆ ಗಮನ ಕೊಡುವುದು ಜಾಸ್ತಿ. ಇದೊಂದು ಭಾಗ. ಹಾಗಾದರೆ ಜನಪ್ರಿಯ ಯೋಜನೆಗಳಿಗೆ ಗಮನ ಕೊಟ್ಟುಬಿಟ್ರೆ ರಾಜ್ಯ ದಿವಾಳಿ ಆಗಿಬಿಡುತ್ತಾ? ಈ ಥಿಯರಿ ಎಷ್ಟರ ಮಟ್ಟಿಗೆ ಸರಿ? ಹಾಗೇನಾದರೂ ಉಚಿತ ಯೋಜನೆಗಳನ್ನು ಕೊಟ್ಟಂಥ ರಾಜ್ಯ ದಿವಾಳಿ ಆಗಲೇಬೇಕಿತ್ತು ಅಂತ ವಾದ ಮಾಡೋದಾದರೆ ಈ ದೇಶದಲ್ಲಿ ಮೊಟ್ಟ ಮೊದಲ ದಿವಾಳಿ ರಾಜ್ಯವಾಗಿ ತಮಿಳುನಾಡು ಎದ್ದು ನಿಂತ್ಕೋಬೇಕಾಗಿತ್ತು. ಕಾರಣ ಈ ಥರದ ಪಾಪ್ಯುಲಿಸ್ಟ್ ಸ್ಕೀಮ್ಗಳು ಆಲ್ಮೋಸ್ಟ್ ಸಮಕಾಲೀನವಾಗಿ ತಮಿಳುನಾಡು ಮತ್ತು ಆವತ್ತಿನ ಅವಿಭಜಿತ ಆಂಧ್ರ ಜೋರಾಗಿತ್ತಲ್ಲಿ. ಇಲ್ಲಕ್ಕಿ ಕೊಡ್ತಾಯಿದ್ರು, ಪಂಚೆ ಕೊಡ್ತಾಯಿದ್ರು, ಅಡುಗೆ ಎಣ್ಣೆ ಕೊಡ್ತಾಯಿದ್ರು, ಪಾಮೋಲಿವ್ ಅಂತ ಬರ್ತಿತ್ತಾಗೆಲ್ಲ ಆ ಎಣ್ಣೆ ಸಿಗ್ತಿತ್ತು. ಸೀರೆ ಕೂಡ ಕೊಟ್ಟಿರೋ ಉದಾಹರಣೆಗಳಿದೆ. ಇದೇ ರೀತಿಯಲ್ಲಿ ಬೇಕಾದಷ್ಟು. ತದನಂತರದಲ್ಲಿ ಬಿಡಿ, ಇತ್ತಿತ್ತಲಾಗಿ ಒಂದು 2 ದಶಕ 3 ದಶಕದ ಹಿಂದಕ್ಕೆಲ್ಲ ಟಿ ವಿ ಕೊಡ್ತೀವಿ, ಕಂಪ್ಯೂಟರ್ ಕೊಡ್ತೀವಿ, ಫ್ರಿಡ್ಜ್ ಕೊಡ್ತೀವಿ, ವಾಷಿಂಗ್ ಮಷಿನ್ ಕೊಡ್ತೀವಿ, ಊರಿಗೊಂದು ಟಿ ವಿ ಇಡ್ತೀವಿ, ಆ ಟಿ ವಿಗೊಂದು ಮನೆ ಕಟ್ಕೊಡ್ತೀವಿ, ಮೊಬೈಲ್ ಕೊಡ್ತೀವಿ, ಸ್ಕೂಟಿ ಕೊಡ್ತೀವಿ. ಇಲ್ಲಿವರೆಗೂ ಬಂದು ಹೋಯಿತು. ₹1 ಇಡ್ಲಿ, ಅಮ್ಮ ಇಡ್ಲಿ, ಕ್ಯಾಂಟೀನು ಇವೆಲ್ಲ ಶುರುವಾಯ್ತಲ್ಲ. ಈ ಪಾಪ್ಯುಲಿಸ್ಟ್ ಸ್ಕೀಮಿಂದ ನಿಜವಾಗ್ಲೂ ರಾಜ್ಯ ದಿವಾಳಿ ಆಗೋದೇ ನಿಜ ಆಗಿದ್ದಿದ್ರೆ ತಮಿಳುನಾಡು ಮೊಟ್ಟ ಮೊದಲ ರಾಜ್ಯ ಆಗಬೇಕಾಗಿತ್ತು. ಹಾಗಾದರೆ ಈಗ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರಲ್ಲ 5 ಗ್ಯಾರಂಟಿ ಯೋಜನೆಗಳು, ಇದು ಕಂಟಿನ್ಯೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೂ ಈ ಯೋಜನೆಗಳಿಗೂ ಸಂಬಂಧ ಇಲ್ಲ ಅಂತ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಒಂದು 58,000 ಕೋಟಿಗಳ ಒಟ್ಟು ಯೋಜನೆ ಅಷ್ಟೇ ಇದು. ಎಷ್ಟು ಹೇಳಿ? 58,000 ಕೋಟಿ. ಹಬ್ಬಬ್ಬ ಅಂದರೆ 60,000 ಕೋಟಿಗಳಿಗೆ ಪ್ರತಿ ಮಹಿಳೆಗೆ ₹2,000 ದುಡ್ಡು ಬಂತು. ಜೊತೆಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಕೂಡ ಮಾಡಬಹುದು ಮಹಿಳೆಯರು. ಆನಂತರದಲ್ಲಿ ವಿದ್ಯುತ್ 200 ಯೂನಿಟ್ವರೆಗೆ ಅದು ಕೂಡ ಒಂದು ಫ್ರೀ ಇರುತ್ತೆ. ಆನಂತರ ಡಿಗ್ರಿ ಹೋಲ್ಡರ್ಸು, ಡಿಪ್ಲೊಮಾ ಹೋಲ್ಡರ್ಸ್ಗೆ ಯುವ ನಿಧಿ ಯೋಜನೆ, ಈ ರೀತಿಯಾಗಿ ಅಕ್ಕಿ ಯೋಜನೆ ಎಲ್ಲವನ್ನೂ ಕೂಡ ಇದು ಒಳಗೊಳ್ತಾ ಇದೆಯಲ್ಲ. ನಮಗೆ ಈ ಬಜೆಟ್ನ ಗಾತ್ರ 3.80 ಲಕ್ಷ ಕೋಟಿಗಳಾದಾಗ ಒಂದು 60,000 ಕೋಟಿ ಪಕ್ಕಕ್ಕೆ ಇಟ್ಟುಬಿಟ್ರು ಕೂಡ ಇನ್ನು 3.20 ಲಕ್ಷ ಕೋಟಿಗಳಿಗೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು? ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಈ ಯೋಜನೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕಥೆ ಏನಾಗುತ್ತೆ, ಮೆಟ್ರೋ ಕಥೆ ಏನಾಗುತ್ತೆ, ಬೇರೆ ಬೇರೆ ಯೋಜನೆಗಳ ಕಥೆ ಏನಾಗುತ್ತೆ? ಯಾಕಂದರೆ ಒಂದು ವರ್ಷ ಆಗುತ್ತಲ್ಲ, ಈಗ ಟ್ಯಾಕ್ಸ್ ಕಲೆಕ್ಟ್ ಆಗಿರುತ್ತೆ. ಕೊರತೆ ಬಜೆಟ್ಟಾ, ಮಿಗತೆ ಬಜೆಟ್ಟಾ ಎಲ್ಲವನ್ನೂ ಕೂಡ ಇದೀಗ ಅನಲೈಸ್ ಮಾಡುವಂಥ ಒಂದು ಸಮಯ. ಸಿದ್ದರಾಮಯ್ಯನವರು ಇವತ್ತು 10 ಗಂಟೆ 15 ನಿಮಿಷಕ್ಕೆ ಈ ಬಜೆಟನ್ನು ಮಂಡಿಸೋರಿದ್ದಾರೆ. ಅದಕ್ಕಿಂತ ಮುಂಚೆ ಈ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಹನುಮೇಶ್ ಯಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ಇನ್ನು ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿಯ ವಕ್ತಾರರಾಗಿ. ಸ್ವಾಗತ ವೆಂಕಟೇಶ್ ದೊಡ್ಡೇರಿ ಅವರೇ. ಇನ್ನು ಅನಿಲ್ ಭಾರದ್ವಾಜ್ ಇದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಅನಿಲ್ ಭಾರದ್ವಾಜ್ ಅವರು ನಿಮಗೆ ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಸುರೇಶ್ ರಾಥೋಡ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ಸುರೇಶ್ ರಾಥೋಡ್ ಅವರೇ. ನನ್ನ ಫಸ್ಟ್ ಕ್ವಶನ್ನು ನಾನು ವೆಂಕಟೇಶ್ ದೊಡ್ಡೇರಿ ಅವರಿಗೆ ಕೇಳಿಬಿಡ್ತೀನಿ. ವೆಂಕಟೇಶ್ ದೊಡ್ಡೇರಿ ಅವರೇ, ಇದೀಗ ಈ ಒಂದು ಬಜೆಟನ್ನು ನಾವು ಚೆಕ್ ಮಾಡಿಕೊಂಡ್ರೂ ಕೂಡ ಲೋಕಸಭಾ ಚುನಾವಣೆ ಫೋಕಸ್ ಆಗಿರುತ್ತೆ ಅಂತ ವಿಶೇಷವಾಗಿ ಏನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲೆಕ್ಷನ್ನು ಹೊಸ್ತಿಲಲ್ಲಿದೆ. ಆ ಕಾರಣಕ್ಕೆ ಪಾಪ್ಯುಲಿಸ್ಟ್ ಸ್ಕೀಮ್ ಕಡೆಗೆ ಸಿದ್ದರಾಮಯ್ಯನವರು ಗಮನ ಕೊಡ್ತಾರೆ ಅಂತ ತಮಗನ್ಸುತ್ತಾ ಅಂತ? ಮೋದಿ ಸರ್ಕಾರದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಯುವಕರು, ರೈತರು, ಮಹಿಳೆಯರು ಹಾಗೂ ನಿರುದ್ಯೋಗಿಗಳನ್ನು ಗಮನದಲ್ಲಿಟ್ಕೊಂಡು ಇಡೀ ವಿಕಸಿತ ಭಾರತಕ್ಕೆ ಒಂದು ಭವ್ಯವಾದಂಥ ಒಂದು ಬಜೆಟನ್ನು ಕೊಟ್ಟದ್ದನ್ನು ನೋಡಿದ್ದೇವೆ. ಆದರೆ ಅದರಲ್ಲಿ ಯಾವುದೇ ಪಾಪ್ಯುಲರ್ ಸ್ಕೀಮ್ಸ್ನ ಕೊಡದೇ ಇರತಕ್ಕಂಥದ್ದು, ಬರೀ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಒಂದು ಬಜೆಟನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಬಜೆಟನ್ನು ಮಂಡನೆ ಮಾಡ್ತಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಖಜಾನೆ ಖಾಲಿಯಾಗಿರ್ತಂಥ ಖಜಾನೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಯಾವ ನಿರೀಕ್ಷೆನೂ ಇಲ್ಲ.
ಕಳೆದ ಬಾರಿ ಕೊಟ್ಟಂತೆ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯ ಸರ್ಕಾರವನ್ನು ಆಳ್ಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು Okay. ಈ ಸಾರಿ ಕೂಡ ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಈ ಲೋಕಸಭೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಯಾವುದು ಕೂಡ ಕರ್ನಾಟಕ ಮತದಾರರು ಎಚ್ಚರದಿಂದಿದ್ದಾರೆ. ಅವರು ಈ ಸಾರಿ ಅಂತಹ ಸುಳ್ಳು ಆಶ್ವಾಸನೆಗಳಿಗೆ ಮನಗೊಡಲ್ಲ ಅನ್ನೋ ಒಂದು ಮಾತನ್ನ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ನಿನ್ನೆ ಹೇಳಿದ್ದಾರೆ. ಓಕೆ. ಸೊ ಹಾಗಾಗಿ ಇವರು ಕಾಂಗ್ರೆಸ್ ಸರ್ಕಾರ ಏನಿದೆ ಅಭಿವೃದ್ಧಿಯ ಪರವಾಗಿ ಕೊಡದೆ ಈ ಗ್ಯಾರಂಟಿಗಳ ಹಿಂದೆ ಬಿದ್ದು ಆ ಗ್ಯಾರಂಟಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರ್ತಕ್ಕಂಥದ್ದು ನಾವು ನೋಡಿದೀವಿ. ಕಾರಣ ಏನಂತಂದ್ರೆ ಯುವ ನಿಧಿ ನಾವು ಮೊದಲನೇ ಏನು ಸಂಪುಟ ಸಭೆ ಆದ ಕೂಡಲೇ ಮಾಡ್ತಿದ್ದವರು ಈ ಯುವ ನಿಧಿಯನ್ನ ಕಳೆದ ಒಂದು ತಿಂಗಳಿಂದ ಮಾಡಿದ್ದಾರೆ. ಅದರಲ್ಲಿ ಒಟ್ಟಾರೆ ರಿಜಿಸ್ಟರ್ ಆಗಿರ್ತಕ್ಕಂಥವ್ರು 36,000 ಜನ. 36,000 ಜನದಲ್ಲಿ 3,500 ಜನಕ್ಕೇನೋ ಯುವ ನಿಧಿ ಕೊಟ್ಟಿದ್ದಾರೆ. ಸೊ ಅಂದ್ರೆ ಏನು 55,000 ಹಣವನ್ನು ಇಟ್ಟಿದ್ರು, ಅದರಲ್ಲಿ ಹಣ ಒಂದಕ್ಕೆ ಆಗದೆ SCPTSP ಇಂದ SC ದುಡ್ಡನ್ನು 11,380 ಕೋಟಿ ರೂಪಾಯಿ ತಗೊಂಡವರು ಆದ್ರೂ ಕೂಡ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡದಲೆ ಬರ ಪರಿಹಾರ ಏನು ವ್ಯವಸ್ಥೆ ಮಾಡದೇನೆ ಅದು ವಿಫಲರಾಗಿರೋದನ್ನ ಕರ್ನಾಟಕ ಜನತೆ ನೋಡಿದ್ದಾರೆ. ಈ ಹಣ ಹೊಂದಿಸಕ್ಕಾಗಿಲ್ಲ ಅಂದ್ರೆ ಹೇಗೆ ವೆಂಕಟೇಶ್ ಅವರು ಎಕ್ಸ್ಪ್ಲೈನ್ ಮಾಡ್ತೀರಾ ತಾವು? ಹೇಗೆ ಒಂದು ಸರ್ಕಾರ ಹಣ ಹೊಂದಿಸಕ್ಕಾಗಿಲ್ಲ ಅಂದ್ರೆ ಹೇಗೆ ಅದು ಹೇಗೆ ಅರ್ಥೈಸ್ತೀರಿ? ಸುಮಾರು 2 ಲಕ್ಷ ಸಾವಿರ ಕೋಟಿ ರೂಪಾಯಿನ ಅವರು ಟ್ಯಾಕ್ಸ್ ಇಂದ ಮಾಡಬೇಕಾಗಿತ್ತು. ಇದುವರೆಗೂ ಅವ್ರು ಮಾಡಿರ್ತಕ್ಕಂಥದ್ದು ಓನ್ಲಿ 70% ಮಾತ್ರ ಕಲೆಕ್ಟ್ ಆಗಿದೆ. ಓಕೆ. ಈಗ ಅದಕ್ಕೆ ಹಣ ಇಲ್ಲ, ಮತ್ತೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ, ಬರ ಪರಿಹಾರಕ್ಕೆ ಹಣವನ್ನು ಇಲ್ಲ. ಇದ್ರೆ ಕೊಡ್ಬೇಕಾಗಿತ್ತಲ್ಲ. 135 ಕಾಂಗ್ರೆಸ್ ಶಾಸಕರೇನಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಇವತ್ತು ಅತ್ಯಂತ ಮುಜುಗರಗೀಡಾಗಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲ್ಲ ಅಲ್ಲಿ ಇಲ್ಲಿ ತಿರುಗಾಡುವಂತ ಪರಿಸ್ಥಿತಿ ಬಂದಿದೆ. ಕಾರಣ ಏನಂತಂದ್ರೆ ಅವ್ರಿಗೆ ಹಣ ಕೊಟ್ಟಿಲ್ಲ. ಅದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. 37,000 ಜನ ರೈತರಿಗೆ ಎಫೆಕ್ಟ್ ಆಗಿದೆ ಬರ ಪರಿಹಾರದಿಂದ. 7 ಗಂಟೆ ಪವರ್ ಕೊಡ್ತೀವಿ ಅಂದ್ರೆ ಕೊಟ್ಟಿಲ್ಲ ಅವರು. ಆಮೇಲೆ 7 ಗಂಟೆ ಕೊಡ್ತೀವಿ 3 ಗಂಟೆ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ಅವರೇ ಮೊದಲು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವೇ ಅದನ್ನ ಮಾಡಿಸ್ಕೊಡ್ತಾ ಇದ್ವಿ. ಈಗ ಅವ್ರು 25,000 ರೂಪಾಯಿ ಕಟ್ಟಿ ಅಂತ ಹೇಳ್ತಿದ್ದಾರೆ. 110 ಹಳ್ಳಿಗಳು, ಬೆಂಗಳೂರಲ್ಲಿ ಇರ್ತಕ್ಕಂಥ 110 ಹಳ್ಳಿಗಳಿಗೆ ಇವತ್ತು ಆದೇಶ ವಾಪಸ್ ಪಡ್ಕೊಂಡಿರ್ಬೇಕಲ್ಲ ಟ್ರಾನ್ಸ್ಫಾರ್ಮರ್ ವಿಚಾರ. ಯಾವುದು ಟ್ರಾನ್ಸ್ಫಾರ್ಮರ್ ಅಪ್ಲೈ ಆದೇಶ ವಾಪಸ್ ನಂತರದಲ್ಲಿ ರೈತರು ಮತ್ತೆ ಬಿಜೆಪಿ ಸರ್ಕಾರ ಒತ್ತಾಯ ಮಾಡಿದ ನಂತರದಲ್ಲಿ ಅದನ್ನ ಒತ್ತಾಯ ಮಾಡಿದೆ ವಾಪಸ್ ತಗೊಂಡಿದ್ದಾರೆ. ಸುರೇಶ್ ರಾಥೋಡ್ ಅವರೇ, ಡೆಲ್ಲಿ ದಿವಾಳಿ ಆಗಿದೆಯಾ? ದಿವಾಳಿ ಆಗ್ಬಿಟ್ಟಿದೆ ಡೆಲ್ಲಿ? ಜನ ಯೋಜನೆ ಕೊಟ್ರಲ್ರಿ ನೀವು, ಸ್ಕೂಲ್, ಅದು ವಿದ್ಯುತ್ತು, ಅದೇನದು ಮೊಹಲ್ಲಾ ಕ್ಲಿನಿಕ್ ಅಲ್ವಾ? ಎಷ್ಟು ದಿನ ಆಯಿತು ದಿವಾಳಿ ಆಗಿದ್ದಲ್ಲಿ? ದಿವಾಳಿ ಆಗುವಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ದೆಹಲಿಯಲ್ಲಿ ಬರೋದು ಇಲ್ಲ. ಅದು ನೀವು ಉಳಿತಾಯ ಬಜೆಟ್ ಬೇರೆ ಮಂಡಿಸ್ತಾ ಇದ್ದೀರಿ ನೀವು. ನಮ್ಮ ಇಡೀ ದೇಶದಲ್ಲಿ ಅತ್ಯಂತ ಒಂದು ಪ್ರಾಫಿಟೇಬಲ್ ಬಜೆಟ್ ಏನಾದರೂ ಸಬ್ಮಿಟ್ ಮಾಡ್ತಾ ಇದ್ರೆ ಅದು ದೆಹಲಿಯಲ್ಲಿ ಮಾತ್ರ ಆಗ್ತಾ ಇರೋದು. ಓಕೆ. ಅತ್ಯಂತ ಏನು ಜನ ಹಾಗಂತ ಮಾತ್ರಕ್ಕೆ ದೆಹಲಿಯನ್ನು ಹೋಲಿಸ್ತಾ ಇದ್ರಿ ಅಂತ ಅಂದ್ಕೋಬೇಡಿ. ದೆಹಲಿ ಇದೆ ಸಿಸ್ಟಮ್ ಬೇರೆ ಇದೆ, ಕರ್ನಾಟಕ ಸಿಸ್ಟಮ್ ಬೇರೆ ಇದೆ. ಏನು ಕಾನ್ಸೆಪ್ಟ್ ಕೇಳಿದೆ ಅಂದರೆ ಉಳಿತಾಯ ಯೋಜನೆಗಳು ಅಂದರೆ ನಾವು ಈಗ ಭಾಗ್ಯ ಯೋಜನೆಗಳು ಅಂತ ನಾವೇನು ಮಾತಾಡ್ತಾ ಇದ್ದೀವಲ್ವಾ, ಈ ಯೋಜನೆಗೆ ಹಣ ಕೊಟ್ಟರೆ ಬೇರೆ ಅಭಿವೃದ್ಧಿ ಕೆಲಸಗಳೇ ಆಗಲ್ಲ. ಈ ಥಿಯರಿ ಮೇಲೆ ಹೋಗ್ತಾ ಇದ್ದೆ, ಅದು ಕೇಳ್ತಾ ಇದ್ದೀನಿ ನಾನು. ಆ ಒಂದು ವಿಚಾರ. ಈಗ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಭದ್ರತೆ ಇಲ್ಲದೆ ಇರುವಂಥ ಆರ್ಥಿಕ ವ್ಯವಸ್ಥೆ ನೀವು ಯಾವ ರೀತಿ ಕೊಟ್ಟರು ಸಹ ಸಾಧ್ಯತೆ ಇಲ್ಲ. ಒಂದು ಸೋಷಿಯಲ್ ಸೆಕ್ಯೂರಿಟಿ ಅನ್ನೋಂಥದ್ದನ್ನು ಕೊಡಲೇಬೇಕು ಜನರಿಗೆ. ಓಕೆ. ಜನರಿಗೆ ಅನುಕೂಲ ಆಗುವಂಥ ಹಲವಾರು ಯೋಜನೆಗಳನ್ನು ಕೊಡದೇ ಇದ್ರೆ ಬಜೆಟ್ ಮಾಡುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ನಮಗೆ. ಏನು ಈ ಸರ್ಕಾರಗಳು ಏನು ಬಜೆಟನ್ನು ಮಂಡನೆ ಮಾಡ್ತವೆ ಅದರಲ್ಲಿ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ. ಈಗ ಮೊದಲಿಗಿಂತ ಜನರೇನಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ. ಈಗ ಬಜೆಟ್ ನೋಡ್ತಾರೆ, ಬಜೆಟಲ್ಲಿ ಲಾಭ ನಷ್ಟ ಎಲ್ಲದನ್ನ ಇವಾಗ ಜನರಿಗೆ ಅಷ್ಟು ಜಾಗರೂಕತೆ ಇದೆ. ಇವಾಗ ನೋಡ್ಬಿಟ್ಟು ಅವರ ಫ್ಯಾಮಿಲಿ ಬಜೆಟ್ನ ಮಾಡುವಂಥ ಅಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವಾಗ ಬಜೆಟ್ ಏನು ಜನರಿಗೆ ಯಾವ ರೀತಿ ಅನುಕೂಲಗಳಾಗ್ತಾ ಇದ್ದಾವೆ, ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅದರಿಂದ ಆರ್ಥಿಕ ದಿವಾಳಿ ಆಗತ್ತೆ ಅನ್ನುವಂಥದ್ದನ್ನ ನಾನು ಒಪ್ಪೋದಿಲ್ಲ. ಬಹಳಷ್ಟು ಪ್ಲಾನಿಂಗ್ ಅಲ್ಲಿ ಮಾಡಬೇಕಾಗತ್ತೆ. ಆ ಪ್ಲಾನಿಂಗ್ಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕು. ಯಾವ್ಯಾವ ರೀತಿ ಪ್ಲಾನ್ಗಳನ್ನ ನಾವು ಮಾಡಿ ಹೇಗೆ ಅದನ್ನ ನಿಭಾಯಿಸ್ಬೋದು ಅನ್ನೋಂಥದ್ದು ಒಂದು ಏನಂತಂದ್ರೆ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅದು. ಅನಿಲ್ ಅವರೇ, ಈಗ ನಾವು ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ. ಸ್ವಲ್ಪ ಲೆಕ್ಕಾಚಾರ ತುಂಬ ನಾನು, ಯಾಕೆಂದರೆ ಕಾಮನ್ ಮ್ಯಾನ್ಗೆ ಕೂಡ ಅರ್ಥ ಆಗಬೇಕು. ನಾವೇನೇ ಮಾತಾಡೋರು ಕೂಡ ನಾವು ತೀರಾ GST ಸೆಸ್ ಅದು ಇದು ಏನೋ ಮಾತಾಡ್ಕೊಂಡು ಹೋಗ್ಬಿಟ್ಟಾಗ ಜನ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇದೇ ನಮಗೆ ನಾವು ಇದು ನಮ್ಮ ಎಣಿಕೆಗೆ ನಿಲ್ಕ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆಗಿಬಿಡ್ತಾನೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಈಗ ಬಿಫೋರ್ GST ಒಂದು ರೀತಿಯಲ್ಲಿ ಆರ್ಥಿಕ ವಿಕೇಂದ್ರೀಕರಣಕ್ಕೆ ಅವಕಾಶ ಇದ್ದಂಥ ಕಾಲ ಅದು. ಆಯಾ ರಾಜ್ಯಗಳು ತಮ್ಮ ಸ್ವಂತ ಬಲದ ಮೇಲೆ ಒಂದಷ್ಟು ಎಕಾನಮಿಯನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಕಾಲ. ಹಾಗಂದ ಮಾತ್ರಕ್ಕೆ ಭ್ರಷ್ಟಾಚಾರ ಇರಲಿಲ್ವಾ, ತುಂಬ ಟ್ಯಾಕ್ಸ್ಗಳಿರಲಿಲ್ವಾ, ಬೇರೆ ಬೇರೆ ಹಂತಗಳಲ್ಲಿ ಲಂಚ ಇರಲಿಲ್ವಾ ಅಂತ ಹೇಳಿದ್ರೆ ಇತ್ತು. GST ಬಂದಾಗ ಒಂದು ರೀತಿಯಲ್ಲಿ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಕಡೆ ಅದು ಹೋಯಿತು. ಈ ಸೆಂಟ್ರಲೈಸ್ಡ್ ಸಿಸ್ಟಮು ಬರ್ತಾ ಏನಾಗ್ತಾ ಬರ್ತಿದೆ ಅಂತ ಹೇಳಿ ರಾಜ್ಯಗಳು ಆರೋಪ ಮಾಡ್ತಾ ಇವೆ ಅಂತ ಹೇಳಿದ್ರೆ ಇದು ಸರ್ವಾಧಿಕಾರಕ್ಕೆ ಎಣೆ ಮಾಡಿ ಕೊಡ್ತಾ ಇದೆ. ಪಾಲುಗಳ ಶೇರ್ ವಿಚಾರದಲ್ಲಿ ಬಿಫೋರ್ 2004
ಅದಕ್ಕಿಂತ ಕೆಲವು ವರ್ಷಗಳ ಮುಂಚೆ ನಾವು ಲೆಕ್ಕ ಹಾಕೊಂಡಾಗ ಸೆಸ್ ಪ್ರಮಾಣ 0.5ರಿಂದ 1% ಅಥವಾ 2%ವರೆಗೂ ಸೆಸ್ಸನ್ನು ಹಾಕ್ತಾಯಿದ್ರು. ಇದು 2014 ವೇಳೆಗಾಗಲೇ ಸೆಸ್ ಅನ್ನೋ ಒಂದು ಬಾಪ್ತೆ 9%ಗೆ ಬಂದುಬಿಡ್ತು. ಹಿಂದಿನ ಕಾಲಕ್ಕೆ ನಾವು ಹೋಲಿಸ್ಕೊಂಡಾಗ ರಾಜ್ಯಗಳಿಗೆ ಏನು ಬಿಡ್ರಿ 0.5, 1%, 2% ಸೆಸ್ ತೊಗೊಳ್ತಾರೆ ಕೇಂದ್ರ, ತಗೊಳ್ಳಿ ಬಿಡಿ ಅಂತ ಇತ್ತು. ಬರ್ತಾ ಬರ್ತಾ ಇದೇನಾಯಿತು ನೋಡಿದ್ರೆ ಇದು ಪೂರ್ತಿ ನುಂಗ್ ಹಾಕೋ ಮಟ್ಟಕ್ಕಾಗೋಯ್ತು. 9% ಮನಮೋಹನ್ ಸಿಂಗ್ ಅವರು ಬಿಡೋ ಕಾಲಕ್ಕೆ 9%. ಈಗ ನರೇಂದ್ರ ಮೋದಿ ಅವರ ಕಾಲಾವಧಿಗೆ 10 ವರ್ಷಗಳಲ್ಲಿ 23% ಸೆಸ್ ಪ್ರಮಾಣನೇ ಆಗೋಯ್ತು. 23% ಸೆಸ್ ಮಾತ್ರ. ರಾಜ್ಯಗಳು ಕೇಳ್ತಿರೋದೇನು, ಸ್ವಾಮಿ ನೀವು ಮೊಸರು ಮೇಲೆ ಚಪಾತಿ ಮೇಲೆ ಎಲ್ಲದ್ರ ಮೇಲೂ ಸೆಸ್ ಹಾಕೊಂಡು ಕೂತಿದ್ದೀರಿ, ನೀವು ನನಗೂ ಅದರಲ್ಲಿ ಶೇರ್ ಬರಬೇಕು, 50% ನಂಗೆ ಶೇರ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಹೊತ್ತಲ್ಲಿ ಈಗ ಈ ಬಜೆಟ್ಗೆ ಅಂತ ಬಂದರೆ ಕೇಂದ್ರ ಸರ್ಕಾರ ಮಂಡಿಸಿರೋದು ಲೇಖಾನುದಾನ ಬಜೆಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಟ್ ಆನ್ ಅಕೌಂಟ್ ಬಜೆಟ್ ಅಂತೇಳಿ. ಕಾರಣ ಯಾವುದೇ ಯೋಜನೆಗಳನ್ನು ನೀವು ಘೋಷಣೆ ಮಾಡೋಕ್ಕೆ ಬರಲ್ಲ, ಅಲ್ಲಿ ಪಾಪ್ಯುಲರ್ ಸ್ಕೀಮು ನೀವು ಮಾಡೋಕ್ಕೆ ಬರಲ್ಲ. ಆ ಬಜೆಟನ್ನು ನಾವು ರಾಜ್ಯದ ಬಜೆಟ್ಗೆ ಒಂದು ಪೂರ್ಣಾವಧಿಯ ಒಂದು ಸರ್ಕಾರ ಎಲೆಕ್ಟ್ ಆಗಿರುವಂಥ ಹೊತ್ತಲ್ಲಿ ಟ್ಯಾಲಿ ಮಾಡೋಕ್ಕೆ ಅಥವಾ ಹೋಲಿಕೆ ಮಾಡೋಕ್ಕಾಗುತ್ತಾ ಅಂತ. ವೀಕ್ಷಕರಿಗೆಲ್ರಿಗೂ ಮೊದಲನೇ ನಮಸ್ಕಾರಗಳು. 15ನೇ ಬಜೆಟನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ಇವತ್ತು ಮಂಡಿಸ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಹೇಳ್ತೀನಿ. ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಶುಭಾಶಯವನ್ನು ಹೇಳಬೇಕು, ಸಿದ್ದರಾಮಯ್ಯನವ್ರಿಗೆಲ್ಲ. ಯಾಕೆಂದರೆ ನಮಗೆ ಇದು ಭಾಳ ಮುಖ್ಯವಾದಂಥ ಬಜೆಟ್ ಆಗಿರೋದು, ಪೂರ್ಣಾವಧಿ ಬಜೆಟ್ ಆಗಿರುವಂಥದ್ದು. ಮೊದಲನೇದಾಗಿ ನನಗೆ ಒಂದು ಸಂಶಯ ತಮ್ಮ ಇದರಲ್ಲಿರುವಂಥದ್ದು, ಯಾವುದು 23% ಸೆಸ್ಸು ಅನ್ನೋದು ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ನೀವು ಯಾವ್ದು ಹೇಳಿದ್ರಿ ಅಂತ. ಅದಕ್ಕೆ ಆಮೇಲೆ ಬರೋಣ. ಓಕೆ. ಎರಡನೇದಾಗಿ ನೋಡಿ, ನೀವು ಮುಂಚೆ ಹೇಳಿದ್ರಿ GST ಬರೋದಕ್ಕಿಂತ ಮುಂಚೆ ನಮ್ಮಲ್ಲಿ ಮೌಲ್ಯವರ್ಧಿತ ತೆರಿಗೆ ಇತ್ತು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ವ್ಯಾಟ್ ಅಂತ ನಾವು ಅದನ್ನು ಕರಿತಾ ಇದ್ವಿ. ಈ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್ ಆಗಿರೋದು. ಎಲ್ಲಿಂದ ಉತ್ಪಾದನೆ ಆಗ್ತಾ ಇತ್ತು, ಎಲ್ಲಿಂದ ಮಾರಾಟ ಶುರು ಆಗ್ತಾ ಇತ್ತು. ಈಗ ಕರ್ನಾಟಕದಿಂದ ಡೆಲ್ಲಿಗೆ ನಾವು ಮಾರಾಟ ಮಾಡಿದ್ರೆ ಡೆಲ್ಲಿ ಅವರು ನಮಗೆ ದುಡ್ಡನ್ನು ಕೊಡೋರು, ಕರ್ನಾಟಕದಿಂದ ಸೇಲ್ ಆಗೋದು, ಕರ್ನಾಟಕಕ್ಕೆ ವ್ಯಾಟ್ ಬರೋದು. ಅದನ್ನು CST, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತ ಕರಿತಿದ್ವಿ, ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್. ಬಟ್ ಇವಾಗ GST ನಲ್ಲಿ ಅದು ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್ ಇಲ್ಲದೆ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್ ಇದೆ. ವೇರೆವರ್ ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್ ಇದೆ, ಯಾವ ಯಾವ ರಾಜ್ಯಗಳಲ್ಲಿ ಸಂಪನ್ಮೂಲ ಹೆಚ್ಚಾಗಿದೆಯೋ, ಎಲ್ಲಿ ಕೈಗಾರಿಕೆಗಳಿಗೆ ಉತ್ತೇಜನ ಇದೆಯೋ ಅಂಥ ರಾಜ್ಯಗಳಿಗೆ ಹೆಚ್ಚಾದಂಥ ತೆರಿಗೆಗಳು ಬರುವಂತಹ ಸಾಧ್ಯತೆಗಳಿದ್ವು. ಓಕೆ. ಇವಾಗ ಡೆಸ್ಟಿನೇಷನ್ ಬೇಸ್ಡ್ ಅಥವಾ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್ GST ಆಗಿರೋದ್ರಿಂದ ಎಲ್ಲಿ ಹೆಚ್ಚು ಕನ್ಸಂಪ್ಷನ್ ಆಗುತ್ತೋ ಅಲ್ಲಿಗೆ ಹೆಚ್ಚು ತೆರಿಗೆ ಹೋಗುವಂಥ ಇದು ಹೊಸ ವಿಧಾನ. ಇಲ್ಲೇನಾಗುತ್ತೆ, ಮೊದಲು ಕೇಂದ್ರೀಕೃತ ಆಗ್ತಾ ಇದ್ದಿದ್ದು ಈಗ ವಿಕೇಂದ್ರೀಕೃತ ಅಥವಾ ಸೆಂಟ್ರಲೈಸ್ಡ್ ಆಗ್ತಾ ಇದ್ದು ಡಿಸೆಂಟ್ರಲೈಸ್ ಆಗುತ್ತೆ, ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಇನ್ ಈಚ್ ಸ್ಟೇಟ್. ಯಾಕೆಂದ್ರೆ ಕನ್ಸಂಪ್ಷನ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್. 100 ಜನ ಇತ್ತು ಅಂತಂದ್ರೆ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ, 25 ಜನ ಇದ್ರು ಅಂತಂದ್ರೆ ಕಮ್ಮಿ ಕನ್ಸಂಪ್ಷನ್ ಆಗುತ್ತೆ, ಅಷ್ಟೇ ರೆವೆನ್ಯೂ ಬರುತ್ತೆ. ಮತ್ತೆ ಈ GST ನಲ್ಲೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಿಗೆ ಪಾಲನ್ನು ತಗೊಳುತ್ತೆ, ತೆರಿಗೆನಲ್ಲಿ ಈಕ್ವಲ್ ಪಾರ್ಟನ್ನು ತಗೊಳುತ್ತೆ. ಕೇಂದ್ರ ಸರ್ಕಾರಕ್ಕೆ ಅರ್ಧ ಪಾಲು ಹೋಗುತ್ತೆ, ರಾಜ್ಯ ಸರ್ಕಾರಕ್ಕೆ ಅರ್ಧ ಪಾಲು ಬರುತ್ತೆ. ಈ ರಾಜ್ಯ ಸರ್ಕಾರಕ್ಕೆ ಬರೋ ಪಾಲು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಹೋಗೋ ಪಾಲು ಏನಿದೆ ಅದನ್ನು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ಈ ಕನ್ಸಂಪ್ಷನ್ ಬೇಸ್ಡ್ ನೋಡಿಕೊಂಡು ಯಾವ ರಾಜ್ಯಗಳಿಗೆ ಎಷ್ಟು ಬರಬೇಕು ಅಂತ ನೋಡ್ಕೊಂಡು ಅನಾಲಿಸಿಸ್ ಮಾಡಿಕೊಂಡು ಅವರು ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾಗಿರುವಂಥದ್ದು. ಸೊ ಅದೇ ರೀತಿ ಯಾವಾಗಲೂ ನಮ್ದು ಫೆಡರಲ್ ಸಿಸ್ಟಮ್ ಆಗಿರೋದ್ರಿಂದ ಎರಡೂ ಬಜೆಟ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು, ಹ್ಯಾಂಡ್ ಇನ್ ಗ್ಲೋ ಹೋಗಬಾರ್ದು, ಯಾವಾಗಲೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಳು ಯಾವಾಗ ವಿಲೀನ ಆಗುತ್ತೋ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಯಾಕೆ ಅಂತಂದ್ರೆ ಜನಹಿತ ಪಾರ್ಟಿ ಹಿತ ಆಗಿರ್ಬೇಕೇ ಹೊರತುವೆ ನಾವು ಪಾರ್ಟಿಯ ಧ್ಯೇಯೋದ್ದೇಶ ಬೇರೆ ಬೇರೆ ಪಾರ್ಟಿಗಳನ್ನ ವಿರೋಧ ಮಾಡೋದಿರಬಾರ್ದು, ಜನಹಿತಕ್ಕೋಸ್ಕರ ಇರಬೇಕು. ನಾನು ಯಾವಾಗಲೂ ಒಂದು ವಿಚಾರ ಹೇಳೋದು, ಯಾವತ್ತು ಜನಪ್ರಿಯ ಯೋಜನೆಗಳನ್ನ ಕೊಡಬೇಡಿ, ಜನಹಿತ ಯೋಜನೆಗಳನ್ನ ಕೊಡಿ. ಜನಪ್ರಿಯವನ್ನ ಜನಹಿತಕ್ಕೋಸ್ಕರ ಮಾಡಿದಾಗ ನಮಗೆ ಒಳ್ಳೇದಾಗತ್ತೆ. ಈ ಬಜೆಟ್ ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. 3.8 ಅಂತ ಹೇಳಿದ್ವಿ. ಈ 3.8ರಲ್ಲಿ ನಮಗೆ ತೆರಿಗೆ ಇಲ್ಲಿವರೆಗೆ ಸಂಗ್ರಹಣೆ ಆಗಿರುವಂಥದ್ದು ಕೇವಲ 1,20,000 ಕೋಟಿ ತನಕ ಮಾತ್ರ, ಬೇರೆ ಬೇರೆ ವಿಚಾರಗಳಲ್ಲಿ. ಇದನ್ನ ಇವತ್ತು ಸಿದ್ದರಾಮಯ್ಯನವರು ಹೇಗೆ ಹಂಚ್ತಾರೆ? ಹೋದ್ಸತಿ 85,000 ಕೋಟಿ ಸಾಲ ತಗೊಳ್ತೀನಿ ಅಂತ ಹೇಳಿದ್ರು, ನಿಜವಾಗ್ಲೂ ಅಷ್ಟು ತಗೊಂಡಿದ್ದಾರಾ? ಇನ್ನು ಮುಂದೆ ಈ ವರ್ಷದ ಯೋಜನೆಗಳಿಗೆ ಎಷ್ಟು ಸಾಲವನ್ನು ತಗೋತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಇವತ್ತು 10 ಕಾಲಿಗೆ. ಫೈನ್. ಹನುಮೇಶ್ ಅವರೇ ಯಾವುದು ಸೆಸ್ ಅಂತ ಕೇಳ್ತಾ ಇದ್ರು ಅವರು. ಈ ಸೆಸ್ ಅಂದರೆ ಯಾವುದು ನನಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ. ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ. ಬರೀ
ಫಿನಾನ್ಷಿಯಲ್ ಇಯರು 18ಇಂದ 23ಗೆ 18ನೇ ಇಸ್ವಿ 2018ನೇ ಇಸ್ವಿಯಿಂದ ಫಿನಾನ್ಷಿಯಲ್ ಇಯರ್ 23ಗೆ ಸೆಸ್ಸಲ್ಲಿ ಕೇಂದ್ರ ರೈಸ್ ಮಾಡಿಕೊಂಡಿರೋ ಪಾಲು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಸೆಸ್ಸಿಂದ ರಾಜ್ಯಕ್ಕೇನು ಬರಲ್ಲ, ನೋ, ರಾಜ್ಯಕ್ಕೇನೂ ಇಲ್ಲ. ಅದು ಇವರೇ ರೈಸ್ ಮಾಡ್ಕೊಂಡಿರೋದು. ಇರೋ ಬರೋ ಎಲ್ಲ ಪ್ರಾಡಕ್ಟ್ ಮೇಲೆ ಹಾಕಿದಾಗ ಸೆಸ್ ಹೇಗೆ ರೈಸ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೆಸ್ ಸರ್ಚಾರ್ಜ್ ಕಲೆಕ್ಷನ್ಸ್ ರೋಸ್ 133% ಬಿಟ್ವೀನ್ ಫಿನಾನ್ಷಿಯಲ್ ಇಯರ್ 18 ಆ್ಯಂಡ್ ಫಿನಾನ್ಷಿಯಲ್ ಇಯರ್ 23. ಸೆಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಈ GST ಪಾಲು ಹೇಳ್ತಾ ಇದ್ರು ಅನಿಲ್ ಅವರು, ವೆಲ್ಡನ್, ನಿಜ, ಹಂಚಿಕೆ ಆಗುತ್ತೆ. ಈ ಸೆಸ್ ಇದೆಯಲ್ಲ, ಸೆಸ್ ಆಗಲ್ಲ. ಇದೇ ರಾಜ್ಯಗಳಿಗೂ ಕೇಂದ್ರಕ್ಕೂ ನಡುವಿನ ದೊಡ್ಡ ಬಿಕ್ಕಟ್ಟು. ಸೆಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರಲ್ಲ, ಇದರಲ್ಲಿ ರಾಜ್ಯಗಳಿಗೆ ಏನೂ ಬರಲ್ಲ. ಹಾಗಾಗಿ ಒಂದು ಕಾಲಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಏನು ಅವಾಗ 1% ಇತ್ತು, 0.5% ಇತ್ತು, ಕಲೆಕ್ಟ್ ಮಾಡ್ಕೊಳ್ಳಿ ಬಿಡ್ರಿ ಪರವಾಗಿಲ್ಲ ಅಂತ. ಕ್ರಮೇಣ ಏನಾಗೋಯ್ತಿದು, ಕ್ರಮೇಣ ನಾವು ಚೆಕ್ ಮಾಡಿಕೊಂಡಾಗ ಸೆಸ್ ಅನ್ನೋದೇ ದೊಡ್ಡ ಮಟ್ಟಕ್ಕೆ ಆಗೋಯ್ತು. ಇದೇ 23%ಗೆ ಬಂದುಬಿಟ್ಟಿದೆ ಇವತ್ತು. ಸೆಸ್ ಭಾಗ ಮಾತ್ರ ನಾನು ಹೇಳ್ತಿರೋದು ಇಲ್ಲಿದೆ ನೋಡಿ. There has been a rise of 133% in collection of major cess and surcharges levied by the central government on various products during the 5-year period between 2017-18 and 2022-23, as it went up from rupees 2,18,553 crore in 2017-18 to rupees 5,10,549 crore in 2022-23 according to Finance Ministry of India. ಪ್ರಶ್ನೆ ಇರೋದು ಇಲ್ಲಿ GST ನಮಗೇನಾಯಿತು, GST 50-50 ಹೋಗ್ಬಿಡುತ್ತಲ್ರಿ. ಒಂದು ಸಣ್ಣ ಲಾಜಿಕ್ ಇದೆ ಇಲ್ಲಿ. ಅವರು 50 ರೀ, ಅವ್ರು 50 ರೂಪಾಯಿ ತೊಗೋತಾರೆ, ಇವರು 50 ರೂಪಾಯಿ ತೊಗೋತಾರೆ ಅಂತ ಹೇಳ್ತಾರಲ್ಲ. ನಮ್ಮನ್ನು ತಿಂದು ಹಾಕ್ತಿರೋದು ಯಾವುದು ಗೊತ್ತಾ? ರಾಜ್ಯಗಳನ್ನ ತಿಂದು ಹಾಕ್ತಿರೋದು ಏನು ವಿಷಯ ಅಂತ ಹೇಳಿದ್ರೆ, ಈ ಸೆಸ್ಸು ಅವ್ರು ತೊಗೊಳ್ತಾ ಇದ್ದಾರಲ್ಲ, 1% 2% ಎಲ್ಲ ಸುಮ್ಮನೆ ಇದ್ದರು. ರಾಜ್ಯಗಳ ಮಟ್ಟದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವರು ತೆರಿಗೆ ಹಾಕುವ ಬಾಬ್ತುಗಳ ಪ್ರಮಾಣ ಬರ್ತಾ ಇದೆಯಲ್ಲ, ಬರ್ತಾ ಏನಾಗ್ತಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಲಿಮಿಟೆಡ್ ಮಾಡಲಾಗ್ತಾ ಇದೆ ಅವರನ್ನು. ಯಾವುದೋ ವಿದ್ಯುತ್ ಬೆಲೆ ಏರಿಸ್ಕೋಬೋದು, ಸ್ವಲ್ಪ ನೀರು ಬೆಲೆ ಏರಿಸ್ಕೋಬಹುದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ಕೋಬಹುದು. ಇಷ್ಟು ಅಬಕಾರಿ, ಈ ಒಂದು 4-5 ಮೇಜರ್ ಸೆಕ್ಟರ್ಗಳು ಬಿಟ್ಟುಬಿಟ್ರೆ ರಾಜ್ಯಗಳಲ್ಲಿ ಏನೂ ಉಳಿದಿಲ್ಲ. ಸೊ ಎಲ್ಲವೂ ಕೇಂದ್ರದ ಹಿಡಿತಕ್ಕೆ ಹೊರಟೋಯ್ತು. ಇದು ಸಾಲದು ಅಂತ ಇವರು ಟ್ಯಾಕ್ಸ್ ಹಾಕಿರೋದು ವಿಚಾರಗಳು ಬರ್ತಾಯಿವೆ ನೋಡಿ. ನಿಮಗೆ ಈ ಸೆಸ್ ಯಾವ್ದಪ್ಪ ಅಂತ ನಾವು ಚೆಕ್ ಮಾಡಿಕೊಂಡು ಕೂಡ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೋಡಿ, ಸೆಸ್ ಅಂಡ್ ಸರ್ಚಾರ್ಜಸ್ ಆರ್ ಲಿವಿಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ದಿ ಯೂನಿಯನ್ ಅಂಡರ್ ಆರ್ಟಿಕಲ್ 271 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದಿ ಪ್ರೊಸೀಡ್ಸ್ ಆಫ್ such surcharge and cess go towards meeting certain specific needs such as financing of centrally sponsored schemes. The benefit of such expenditure also percolates to the states. ಆರ್ಟಿಕಲ್ 270 ಪ್ರಕಾರ ಇದು ಹೇಳುತ್ತೆ ಅಂತ ಹೇಳಿ. ವಿಷಯಗಳು ಅಂತ ಬಂದಾಗ ನೋಡಿ, ಇಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ಸೆಸ್ಸನ್ನು ಬಳಸಲಾಗುತ್ತದೆ. ಕೇಳಕ್ಕೆ ಚೆನ್ನಾಗಿದೆ, ಹೌದು. ಕೇಂದ್ರ ಅದರ ಒಂದು ಯೋಜನೆಗಳನ್ನು ಮಾಡ್ಕೊಳ್ತವೆ. ಆ ಯೋಜನೆ ಮಾಡಿದಾಗ ಈ ಸೆಸ್ ಹಣವನ್ನು ಅಲ್ಲಿ ಬಳಸ್ತಾರೆ ಅಂತ ಹೇಳಿ. ಈ ಯಾವ್ಯಾವ್ದು ಯೋಜನೆಗಳು? ಕೃಷಿ ಕಲ್ಯಾಣ, ಅನಂತರದಲ್ಲಿ ಸ್ವಚ್ಛ ಭಾರತ್, ಎಜುಕೇಷನ್ ಸೆಸ್ಸು, ಕ್ರೂಡ್ ಆಯಿಲು, ಈ ಥರದ ವಿಚಾರಗಳ ಮೇಲೆ ಸೆಸ್ ಹಾಕೊಳ್ತಾರೆ ಅಂತ. ಅನಿಲ್ ಕೇಳಿದ್ರು, ಯಾವುದು ಈ ಸೆಸ್ ಅಂದರೆ, ಇದೆಲ್ಲಿ ಏರಿಕೆ ಆಗಿಬಿಟ್ಟಿದೆ ಅಂತ. ಅದಕ್ಕೆ ಲೆಕ್ಕ ಕೊಡ್ತಾ ಇದ್ದೀನಿ. ಹನುಮೇಶ್ ಅವರೇ, ಇಲ್ಲಿ ದೊಡ್ಡ ಪ್ರಶ್ನೆ ಇಲ್ಲಿ ದೊಡ್ಡ ಪ್ರಶ್ನೆ ಬಂದಿರೋದು ಏನು ಅಂತ ಹೇಳಿದ್ರೆ, ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನೋದಿದೆಯಲ್ಲ, ಇದು ರಾಜಕಾರಣಿಗಳು ಮಾಡಿಕೊಂಡಿರುವ ದೊಡ್ಡ ದುರಂತ ಈ ದೇಶಕ್ಕೆ. ಇಂದಿರಾ ಗಾಂಧಿ ಆ ಯೋಜನೆ, ರಾಜೀವ್ ಗಾಂಧಿ ಈ ಯೋಜನೆ, ವಾಜಪೇಯಿ ಅವ್ರದ್ದು ಈ ಯೋಜನೆ, ಮೋದಿ ಅವ್ರದ್ದು ಈ ಯೋಜನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮದು ಇಡೀ ದೇಶ ಇರೋದು ವಿಕೇಂದ್ರೀಕರಣ ಪದ್ಧತಿ ಆಧಾರದ ಮೇಲೆ. ನನ್ನ ಹಳ್ಳಿಗೆ ಬಂದು ರಸ್ತೆ ಹಾಕೋಕ್ಕೆ ಕೇಂದ್ರದ ಯಾರೋ ಪ್ರಧಾನಮಂತ್ರಿ ಬರಬೇಕಾಗಿಲ್ಲ. ನಾನು ಜಿಲ್ಲಾ ಪಂಚಾಯತಿಯಿಂದ ಯಾಕೆ ಮಾಡಿದ್ದೀನಿ, ತಾಲೂಕ್ ಪಂಚಾಯತಿಯಿಂದ ಯಾಕೆ ಮಾಡಿದ್ದೀನಿ, ಗ್ರಾಮ ಪಂಚಾಯತಿಯಿಂದ ನಾನು ಯಾಕೆ ಮಾಡಿದ್ದೀನಿ, ಇದೇನೂ ಬೇಕಿಲ್ಲ ಅಲ್ವಾ? ಮೋದಿಯವರೇ ಬಂದು ನೀರು ಕೊಡೋದಾದರೆ, ಮೋದಿಯವರೇ ಬಂದು ರೋಡ್ ಕೊಡೋದಾದರೆ, ಮೋದಿಯವರೇ ಬಂದು ಕೆರೆ ಯೋಜನೆ ಮಾಡೋದಾದರೆ, ನನ್ನ ಸ್ಥಳೀಯ ಸಂಸ್ಥೆಗಳ ಕೆಲಸ ಏನು? ಸೆಸ್ ತೊಗೋತಾ ಇದ್ದೀನಿ, ನಿಮಗೇನು ಯೋಜನೆ ಮಾಡ್ತಾ ಇದ್ದೀನಿ, ಸೆಸ್ ತೊಗೋತಾ ಇದ್ದೀನಿ, ರೋಡ್ ಮಾಡ್ತಾ ಇದ್ದೀನಿ, ಸೆಸ್ ತೊಗೋತಾ ಇದ್ದೀನಿ, ನಾನು ಟೋಲು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಸೆಸ್ ತೊಗೋತಾ ಇದ್ದೀನಿ, ನಾನು ಸಾಲನೂ ಜಾಸ್ತಿ ಮಾಡ್ತಾ ಇದ್ದೀನಿ ದೇಶಕ್ಕೆ, ಸೆಸ್ ತೊಗೋತಾ ಇದ್ದೀನಿ, ನಾನು ದೇಶ ಸ್ವತ್ತು ಮಾರ್ತಾ ಇದ್ದೀನಿ. ಈ ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ. ವಿಕೇಂದ್ರೀಕರಣ ರಾಜ್ಯಗಳಿಗೆ ಬಿಟ್ಟುಬಿಡಿ ಅದನ್ನು. ಸೆಸ್ ಅವ್ರು ಪಾಲ್ ಕೊಟ್ಬಿಡ್ರಿ. ಅವರು ರಾಜ್ಯಗಳು ಮಾಡಲಿಲ್ವಾ? ಕೇಳಲಿ, ಜನ ಓಟ್ ಆಚೆ ಕಳಿಸ್ತಾರೆ. ಎಲ್ಲ ಕಡೆ ಫೋಟೋ ಇರಬೇಕು. ಇಂದಿರಾ ಗಾಂಧಿ ಪೀರಿಯಡ್ದಿಂದನೂ ಶುರುವಾಗಿದೆ ಇದು, ರಾಜೀವ್ ಗಾಂಧಿ ಪೀರಿಯಡ್ದಿಂದನೂ ಶುರುವಾಗಿದೆ, ನೆಹರು ಕಾಲದಲ್ಲೂ ಶುರುವಾಗಿದೆ ಅಂದಾಗ ಜನಗಳ ಮನದಲ್ಲಿ ನಾನು ಒಂದಲ್ಲ ಒಂದು ರೂಪದಲ್ಲಿ ಕಾಣಿಸ್ಕೋತಾ. ಪೆಟ್ರೋಲ್ ಬಂಕಲ್ಲಿ ನಾನು ನಗ್ತಾ ಒಂದು ಫೋಟೋ ಇರಬೇಕು ನಂದು, ಇನ್ಯಾವುದೋ ಯೋಜನೆ ನಾನು ಫೋಟೋ ಕಾಣಿಸ್ಕೋಬೇಕು, ಇನ್ಯಾವುದೋ ಸ್ಟೇಡಿಯಂ ನನ್ನ ಹೆಸರು ಇರಬೇಕು. ಈ ಖಯಾಲಿ ಗೀಳಿಗೆ ಬಿದ್ದುಬಿಟ್ರಲ್ಲ, ಅವಾಗಿಂದ ಹಳ್ಳಿಗಳಲ್ಲಿ ನಾನು ಫೋಟೋ ಕಾಣಿಸ್ಕೋಬೇಕು ಅನ್ನೋ ಖಯಾಲಿಗೆ ಬಿದ್ದು ಇಡೀ ಎಂಟೈರು ಈ ವಿಕೇಂದ್ರೀಕರಣ ಪದ್ಧತಿಯನ್ನು, ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿದಂಥ ಕೆಲಸನ ಇದು ಅಂತ. ಕರ್ನಾಟಕ ಈ ವಿಕೇಂದ್ರೀಕರಣದಲ್ಲಿ ಮುಂಚೂಣಿ ರಾಜ್ಯ.
ಹಿಂದೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಮೊಟ್ಟ ಮೊದಲಿಗೆ ಜಾರಿ ತಂದಿದ್ದು ಇಡೀ ದೇಶದಲ್ಲಿ ಕರ್ನಾಟಕ. ಆದರೆ ಇತ್ತೀಚಿನ ವರ್ಷಗಳೇ ಕಳೆದ 10 ವರ್ಷದಲ್ಲಿ ಆ ವಿಕೇಂದ್ರೀಕರಣ ಹೋಗಿ ಈಗ ಕೇಂದ್ರೀಕರಣ ಆಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಎಲ್ಲವೂ ಕೇಂದ್ರೀಕರಣ ಆಗುವಂಥದ್ದು. ಒನ್ ನೇಷನ್, ಒನ್ ಲ್ಯಾಂಗ್ವೇಜ್, ಒನ್ ಟ್ಯಾಕ್ಸ್ ಸಿಸ್ಟಮ್, ಈ ಒನ್ ಅನ್ನೋದೇನಿದೆ ಅಲ್ಲ, ಅದು ಎಲ್ಲೋ ಒಂದು ಕಡೆ ಈ ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಅಂತ. ಎಲ್ಲೋ ಇದು ಸಿಸ್ಟಮ್ ಏನಾಗಬೇಕಂದ್ರೆ ಅವ್ರದ್ದೇ ಆದಂಥ ಒಂದು ಆಡಳಿತವನ್ನು ಅವರೇ ಮಾಡ್ಕೋಬೇಕು. ಪ್ರಜಾಪ್ರಭುತ್ವದ ನಾವು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಜನರು ತಮ್ಮನ್ನೇ ತಾವು ಆಳ್ಕೋಬೇಕು. ಅವರು ಒಂದು ಹಳ್ಳಿನಲ್ಲಿದ್ದಾಗ ಆ ಗ್ರಾಮ ಪಂಚಾಯತಿ ಲೆವೆಲಲ್ಲೇ ಅವ್ರು ನಾವು ಆಡಳಿತ ನಡೆಸ್ಕೋಬೇಕು. ತಾಲೂಕಾ ಪಂಚಾಯತಿ ಲೆವೆಲು, ಜಿಲ್ಲಾ ಪಂಚಾಯತಿ ಲೆವೆಲು, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಿಂಗೆ ಒಂದು ಸಿಸ್ಟಮ್ ಇತ್ತು. ಬಟ್ ಇವಾಗ ಅದು ಏನಾಗ್ತಾ ಇದೆ, ಎಲ್ಲ ಒಂದು ಕಡೆ ದೇಶ ಭಾಳ ಸುಭದ್ರ ಆಗಬೇಕು, ದೇಶ ಗಟ್ಟಿ ಆಗಬೇಕು, ದೇಶದಲ್ಲಿ ಒಂದೇ ಥರನಾದಂಥ ಭಾಷೆ ಇರಬೇಕು, ಒಂದೇ ಥರನಾದಂಥ ತೆರಿಗೆ ಸಿಸ್ಟಮ್ ಇರಬೇಕನ್ನುವಂಥ ಈ ಆಲೋಚನೆ ಕ್ರಮ ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ಸ್ವಲ್ಪ ಎಕ್ಸ್ಟ್ರೀಮ್ ಆಯಿತು ಅಂತ ಕೂಡ ಅನಿಸುತ್ತೆ. ನೀವು ಹೇಳ್ದಂಗೆ ಈ ಟ್ಯಾಕ್ಸ್ ಸಿಸ್ಟಮ್ ಏನಿದೆ, ಇವತ್ತು ಕರ್ನಾಟಕದಂಥ ರಾಜ್ಯ ಇವತ್ತು ಇಡೀ ದೇಶದಲ್ಲಿ, ನಾನು ರಾಜಕೀಯವಾಗಿ ಇದನ್ನ ಹೇಳಕ್ಕೆ ಹೋಗೋದಿಲ್ಲ, ಅತಿ ಹೆಚ್ಚು ತೆರಿಗೆ ಕೊಡುವಂಥ ರಾಜ್ಯ. ಇವತ್ತು ಹೋಗಿ ಕೇಂದ್ರದ ಹತ್ರ ಕೇಳುವಂಥದ್ದು, ಇದು ಕರ್ನಾಟಕ ಮಾತ್ರ ಅಲ್ಲ, ಯಾವುದೇ ರಾಜ್ಯಕ್ಕೂ ಬಿಜೆಪಿ ಆಡಳಿತ ಇರುವ ರಾಜ್ಯಗಳಿಗೂ ನಾನು ಸೇರಿಸಿ ಹೇಳ್ತಾ ಇರೋದು. ಬಿಜೆಪಿ ಅವರು ಹೋಗಿ ಕೇಂದ್ರದ ಹತ್ರ ಕೇಳುವಂಥದ್ದು ಇರಬಾರ್ದು. ಅವ್ರದ್ದೇ ಆದಂಥ ಒಂದು ರಿಸೋರ್ಸ್ ಇರಬೇಕಾಗತ್ತೆ, ಅವ್ರದ್ದೇ ಆದಂಥ ಯೋಜನೆಗಳಿರುತ್ತೆ, ಅಲ್ಲದೇ ಆದಂಥ ಸಮಸ್ಯೆ ಇರುತ್ತೆ. ಈಗ ಕರ್ನಾಟಕದಲ್ಲಿ ಇವಾಗ ಬರಗಾಲ ಬಂದಿದೆ. ಬರಗಾಲ ಬಂದಾಗ ನೀವು ಹೋಗಿ ಕೇಂದ್ರದ ಹತ್ರ ನೀರು ಕೇಳಿ ಅವರೇ ಜಾನುವಾರುಗಳಿಗೆ ಮೇವು ಕೊಡಿ ಅಂದ್ರೆ ಆಗಲ್ಲ, ಅದಕ್ಕೆಲ್ಲ ಇವ್ರು ಕೊಡಬೇಕಾಗತ್ತೆ. ಸೊ ಇಂಥ ಪರಿಸ್ಥಿತಿಗಳು ಬಂದಾಗ ಪ್ರತಿ ಹಂತದಲ್ಲೂ ಕೇಂದ್ರಕ್ಕೆ ಹೋಗಿ ಕೇಳುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಬಹುಶಃ ಈ ಒಂದು ಅತಿಯಾದ ಕೇಂದ್ರೀಕರಣ ಕೂಡ ಅಪಾಯ, ಇದು ಡೆಮಾಕ್ರಸಿಗೂ ಕೂಡ ಅಪಾಯ. ಮತ್ತೆ ಇನ್ನೊಂದು ಕಡೆ ನೋಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಡಳಿತಾತ್ಮಕ ದೃಷ್ಟಿಯಿಂದ ರಾಜ್ಯಗಳು ವಿಭಜನೆ ಮಾಡ್ತಾ ಇತ್ತು. ಭಾಳ ರಿಸ್ಕ್ ತಗೊಂಡು ತೆಲಂಗಾಣ, ಆಂಧ್ರನ ವಿಭಜನೆ ಮಾಡಿದ್ರು. ಅದರಿಂದ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಕಳ್ಕೊಳ್ತು. ಆದರೆ ಬಿಜೆಪಿ ಬಂದ ಮೇಲೆ ಅವರು ರಾಜ್ಯಗಳ ವಿಭಜನೆಗೆ ವಿರೋಧ ಆದರು. ಆ್ಯಕ್ಚುಲಿ ರಾಜ್ಯಗಳ ವಿಭಜನೆ ಅಂದಾಗ ಅದೇನು ದೇಶ ಒಡೆದು ಹೋಗಲ್ಲ, ಆಡಳಿತಾತ್ಮಕವಾಗಿ ರಾಜ್ಯಗಳು ತಮ್ಮದೇ ಆದಂಥ ಡಿಸೆಂಟ್ರಲೈಸ್ ಆಗುತ್ತೆ. ಬಟ್ ಈ ಸರ್ಕಾರ ಬಂದ ಮೇಲೆ ದೇ ಆರ್ ಅಗೇನೆಸ್ಟ್. ಇವತ್ತು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಅತಿ ದೊಡ್ಡ ರಾಜ್ಯಗಳು, ಅದು ರಾಜಕೀಯವಾಗಿ ಅವ್ರಿಗೆ ಲಾಭ ಆಗುತ್ತೆ, ಅಲ್ಲಿ ಅತಿ ಹೆಚ್ಚು MP ಗಳು ಗೆದ್ಕೊಂಡ್ ಬರ್ತಾರೆ. ಇದನ್ನ ನೋಡ್ತಾರೆ ಹೊರತು ಆಡಳಿತಾತ್ಮಕ ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಈಗ ದೊಡ್ಡ ದೊಡ್ಡ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು, ರೈಲ್ವೆ ಯೋಜನೆಗಳು, ಇಂಥ ಹೆದ್ದಾರಿ ಯೋಜನೆಗಳಿಗೆ ದುಡ್ಡು ಬಂದ್ಬಿಡುತ್ತೆ. ಬಟ್ ಸಣ್ಣ ಸಣ್ಣ ಹಳ್ಳಿಗಳ ಯೋಜನೆಗಳು ಇದಕ್ಕಿದೆಯಲ್ಲ, ಇದಕ್ಕೆ ರಾಜ್ಯ ಸರ್ಕಾರನ ಕೊಡಬೇಕಾಗುತ್ತೆ, ಅದು ಅವ್ರ ಸಮಸ್ಯೆ. ವೆಂಕಟೇಶ್ ದೊಡ್ಡೇರಿ ಅವರೇ, ಈ ತೆರಿಗೆಗಳ ಹಂಚಿಕೆಯಲ್ಲಿ ದೊಡ್ಡ ವಿಷಯ ಒಂದು ಕಡೆ ರೈಸ್ ಆಗ್ತಾ ಇದೆ. ಈಗ ನೀವು ಹೇಳ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಆಗಲೇ. ನಾನು ಒಂದು ಹಂಬಲ್ ರಿಕ್ವೆಸ್ಟ್ ಏನಿದೆ ಅಂದರೆ, ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ. ಈ ಯೋಜನೆ ಫ್ಲಾಪ್ ಆಗಿದೆ, ಈ ಯೋಜನೆ ತಲುಪಿಲ್ಲ, ಈ ಯೋಜನೆ ಮುಟ್ಟಿಲ್ಲ ಅಂತ ಬಂದಾಗ ನೀವು ಯಾವ ಏರಿಯಾಗೆ ಹೇಳ್ತೀರೋ, ಯಾವ ಜನಗಳಿಗೆ ಯೋಜನೆ ತಲುಪಿಲ್ಲ ಅಂತ ಹೇಳ್ತೀರೋ, ನಿಮ್ಮೊಂದಿಗೆ ನಮ್ಮ ವಾಹಿನಿ ಇರುತ್ತೆ ವೆಂಕಟೇಶ್ ದೊಡ್ಡೇರಿ ಅವರೇ. ಆಗ್ಬೋದು, ಖಂಡಿತವಾಗಿ ಆ ಜನಗಳಿಗೆ ಯೋಜನೆ ಮುಟ್ಟಿಸುವ ಜವಾಬ್ದಾರಿಯನ್ನು ಇಬ್ಬರೂ ಶೇರ್ ಮಾಡ್ಕೊಳ್ಳೋಣ. ಯಾಕೊಂದು ಪ್ರತಿಭಟನೆ ಆಗಬಾರ್ದು ಇದಕ್ಕೆ? ಆಗ್ಬೋದು. ಈಗ ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿಗಳ ವಿರುದ್ಧವಾಗಿಲ್ಲ. ಈ ಗ್ಯಾರಂಟಿಗಳನ್ನ ತಾವು ಏನು ಜಾರಿಗೆ ತರ್ತಾ ಇದ್ದೀರಿ ಅದು ಸಮರ್ಪಕವಾಗಲಿಲ್ಲ ಅಂತ. ಈಗ ನೀವೇನು ಬಸ್ಗೆ ಕೊಟ್ಟಿದ್ದೀರಿ, ಆ ಶಾಲೆ ಮಕ್ಕಳು ಟ್ರ್ಯಾಕ್ಟರ್ನಲ್ಲಿ, JCBಗಳಲ್ಲಿ, ಆಟೋಗಳಲ್ಲಿ ಹೋಗ್ತಾರೆ ಬೆಳಗ್ಗೆ ಹೊತ್ತು. ಅದನ್ನ ತಡಿಬೇಕಂತ ಹೇಳ್ತೀವಿ. ಅದನ್ನ ಮಾಡ್ಬೇಕಂದ್ರೆ ನೀವು ಬಸ್ಗಳು ಹೆಚ್ಚಿಗೆ ಕೊಡಿ. ನೀವು 1,000 ಕೋಟಿ ರೂಪಾಯಿ ಏನು ಈ KSRTC BMTC ಕೊಡ್ಬೇಕು, ಆ ಹಣನ ಕೊಟ್ಟು ಹೆಚ್ಚು ಬಸ್ ಖರೀದಿ ಮಾಡಿ, ಹೆಚ್ಚು ಫೆಸಿಲಿಟಿ ಕೊಡಿ. ಒಂದು ಕಡೆ ನೀವು ಈ ಗ್ಯಾರಂಟಿಗಳನ್ನ ಕೊಡ್ತೀರಿ, ಆ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸೋದಿಲ್ಲ, ಅವಾಗ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಅದು ಒಟ್ಟಾರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅನಾನುಕೂಲ ಆಗುತ್ತೆ. ತಾವು ಯುವನಿಧಿ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡಿ, ಬೇಡ ಅಂತ ಹೇಳಿಲ್ಲ. ಆದ್ರೆ ನೀವು ಫಸ್ಟ್ ಬಂದಾಗ ಏನ್ ಹೇಳಿದ್ರಿ, ನಿಮ್ಮ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಎಲ್ಲ ನಿರುದ್ಯೋಗಿಗಳು ಕೊಡ್ತೀವಿ ಅಂದ್ರಿ. ಆಮೇಲೆ ಈ ಸ್ಲೋ ಡೌನ್, ಮೆಲ್ ಡೌನ್ ಟು ದಿ 1 year, ಒಂದು ಕಳೆದ 6 ತಿಂಗಳಿಂದ 23ರಿಂದ ಪಾಸ್ ಆಗಿರತಕ್ಕಂಥ ಡಿಪ್ಲೊಮಾ ಮಾಡಿರೋರಿಗೆ ಮತ್ತೆ ಗ್ರಾಜುಯೇಟ್ ಮಾಡೋರಿಗೆ ಕೆಲಸ ಇಲ್ಲದವ್ರಿಗೆ ಕೊಡ್ತೀವಿ ಅಂತ ಹೇಳಿ 36,000 ಜನ ಮಾಡಿದಿರಿ. ಆಮೇಲೆ ನೀವು ಏನ್ ಹೇಳಿದ್ರಿ, ಮಾದೇವಪ್ಪ ನಿನಗೂ ಕರೆಂಟ್ ಫ್ರೀ, ಕಾಕಾ ಪಾಟೀಲ್ ನಿನಗೂ ಅಂದ್ರಿ. ಆಮೇಲೆ ಕೆಲವು ರಿಸ್ಟ್ರಿಕ್ಷನ್ ತಂದ್ರಿ. ಆಮೇಲೆ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾವು ಹಣ 2,000 ರೂಪಾಯಿ ಕೊಡ್ತೀವಿ ಅಂದ್ರಿ. 2,000 ರೂಪಾಯಿ ಕೊಡಕ್ಕೆ 100 ಕಂಡೀಷನ್ ಹಾಕಿದ್ರಿ. ಸೊ ಈಗ ನೀವು ಪ್ರತಿಯೊಂದು ಹೇಳೋದೊಂದು ಮಾಡೋದೊಂದಾದ್ರೆ ಅದು ಸಮರ್ಪಕವಾಗಿಲ್ಲ, ಅದು ಕೂಡ ಸರಿಯಾಗಿ ತಲುಪಿಲ್ಲ. ನೀವು ಮೊದಲನೇ ಬಜೆಟ್ ಆದಂತ ಸಂದರ್ಭದಲ್ಲಿ ನಾವು ಕೊಡ್ತೀವಿ, ಮೊದಲನೇ ಸಂಪುಟ ಸಭೆ ಆದ ಕೂಡಲೇ ನಾವು ಯೋಜನೆ ಕೊಡ್ತೀವಿ ಅಂದವರು ಕಳೆದ ತಿಂಗಳು ತಮಗೆ ಗೊತ್ತಿದೆ, ಇದು ಇಡೀ ಕರ್ನಾಟಕ ಜನತೆ ಗೊತ್ತಿದೆ, ಯುವ ನಿಧಿ ಡಿಸೆಂಬರ್ ಎಂಡಿಗೆ ಆಗಿದೆ.
55,000 ಕೋಟಿ ರೂಪಾಯಿ ವಂಚಿದ್ದು ನೀವು ಅದನ್ನೇ ಬ್ಯಾಲೆನ್ಸ್ ಮಾಡ್ತಾ ಬಂದ್ರಿ. ನಿಮ್ಮ ಒಂದು ಏನು ಟ್ಯಾಕ್ಸ್ ಏನು ಕಲೆಕ್ಷನ್ ಆಗಬೇಕಾಗಿತ್ತು, ನಾನು ಅವಾಗಲೇ ಹೇಳ್ತಾ ಇದ್ದೆ, ಸ್ವಂತ ತೆರಿಗೆ 2,409 ಕೋಟಿ ಆಗಬೇಕಾಗಿತ್ತು. ಇವತ್ತಿನವರೆಗೂ ಆಗಿರ್ತಕ್ಕಂಥದ್ದು ಎಷ್ಟು? 1,61,470 ಕೋಟಿ ಮಾತ್ರ ಇವತ್ತು ಕಲೆಕ್ಟ್ ಆಗಿರ್ತಕ್ಕಂಥದ್ದು ಟ್ಯಾಕ್ಸ್. ಸೊ ನಿಮ್ಮ ಇದೇನಿದೆ, ನಿಮ್ಮ ಸಾಲ ಏನಿದೆ 85,000 ಕೋಟಿನ ನೀವು ಮಾಡಿದಿರಿ, 85,818 ಕೋಟಿ ಸಾಲ ಮಾಡಿದಿರಿ. ನಿಮ್ಮ ಹತ್ರ ಏನಿದೆ ಈಗ ನೋಡಿ. ಇವಾಗ ನೀವೇನು ಬಳಕೆ ಮಾಡೋದಾದ್ರೆ ನಿಮ್ಮ ಬಜೆಟ್ ಗಾತ್ರ 375 ಅಥವಾ 80 ಅಂತ ಇವತ್ತೇನಾದ್ರೂ ಅನ್ಕೊಳ್ಳೋದಾದ್ರೆ ಸರ್ಕಾರಿ ನೌಕರರಿಗೋಸ್ಕರ 80,000 ಕೋಟಿ ಹೊರಟೋಗುತ್ತೆ. 37,000 ಕೋಟಿ ಸಾಲ ಕಟ್ಟಬೇಕಾಗ್ತದೆ, 35,000 ಬರ ಪರಿಹಾರ ಕಟ್ಟಬೇಕಾಗ್ತದೆ, 32,400 ಕೋಟಿ ರೂಪಾಯಿ ಆರ್ಥಿಕ ಇಲಾಖೆಯಿಂದ ಬೇಡಿಕೆ ಇದೆ. ಹಾಗೆ 30,000 ಕೋಟಿ ನಿವೃತ್ತ ಪಿಂಚಣಿದಾರರು ಕೊಡಬೇಕಾಗ್ತದೆ, ಕಾಂಟ್ರಾಕ್ಟರ್ಗೆ 25,000 ಕೊಡಬೇಕಾಗ್ತದೆ. ಇದೆಲ್ಲ ನಿಮ್ಮ 3,80,000 ದೊಡ್ಡ ಬಜೆಟ್ ಅಲ್ಲಿ ಉಳಿಯತಕ್ಕಂಥದ್ದು ಕೇವಲ 80,000 ರಿಂದ 90,000 ಕೋಟಿ. ಅದರಲ್ಲಿ ಬೆಂಗಳೂರು ಮತ್ತು ಇತರೆ ನಗರಗಳಿಗೆ ಮಾಡಬೇಕಂತ ಮೆಟ್ರೋ, ರಸ್ತೆ, ನೀರಾವರಿ, ಬರ ಪರಿಹಾರ ಕಾರ್ಯಕ್ರಮ, ರೈತರಿಗೆ, ಯುವಕರಿಗೆ ಇದೆಲ್ಲ ಕೊಡ್ಲಿಕ್ಕೆ ನಿಮ್ಮ ಹತ್ರ ಹಣ ಎಲ್ಲಿದೆ? ಎಲ್ಲಿದೆ ನಿಮ್ಮ ಹತ್ರ ಹಣ ಎಲ್ಲಿದೆ ತೋರಿಸಿ. ಸುರೇಶ್ ರಾಥೋಡ್ ಅವರೇ, ಸಾಲದ ಬಗ್ಗೆ ವಿತ್ ಕನ್ಸರ್ನ್ ವೆಂಕಟೇಶ್ ದೊಡ್ಡೇರಿ ಅವರು ಮಾತಾಡ್ತಾ ಇದ್ದಾರೆ. ನಿಜ, ಸಾಲ ಮಾಡ್ಕೊಳ್ಳೋದು ನಮ್ಮ ಉತ್ಪಾದನೆಗೆ ಸಾಲಕ್ಕೆ ಎಲ್ಲಾದರೂ ಹೊಂದಿಕೆ ಆಗುವಂತೆ ಇರಬೇಕು. ತುಸು ಆ ಕಡೆ ಈ ಕಡೆ ಆದರೂ ಒಂದು ಲಿಮಿಟ್ ಅಂತ ಕೂಡ ಇರುತ್ತೆ. ಅದಕ್ಕೆ ನೀನು ಇಷ್ಟು ಸಾಲ ತೊಗೋಬೋದಪ್ಪ, ನೀನು ಅಷ್ಟು ಕೆಪಾಸಿಟಿ ಇದೆ ಅಂತ. ಸಾಲ ಅನ್ನೋದರಲ್ಲಿ ಈಗ ಪ್ರತಿ ಮನುಷ್ಯನೂ ಕೂಡ ಸಾಲ ಮಾಡ್ತಾನೆ. ತೀರಿಸ್ತೀನಿ ಕಣಯ್ಯ, ಬಡ್ಡಿ ಕಟ್ತೀನಿ ನಾನು, 1-2 ವರ್ಷ ಆದಮೇಲೆ ನಾನು ಎಲ್ಲ ನಿಂಗೆ ಅಸಲು ಕೊಟ್ಬಿಡ್ತೀನಿ. ಆ ಕೆಪಾಸಿಟಿಯನ್ನು ಮೀರಿದಾಗ ಅದೇನಾಗುತ್ತೆ, ತೊಂದರೆ ಆಗುತ್ತೆ ನಮಗೆ. ರಾಜ್ಯಗಳಿಗೆ ಅಂತ ಬಂದಾಗ ಮಾತ್ರ ಸಾಲದ ವಿಷಯನ ಪ್ರಸ್ತಾಪ ಮಾಡಬೇಕಾ? ಸಾಲ ಅನ್ನೋದು ಕೇಂದ್ರಕ್ಕೂ ಅನ್ವಯ ಆಗುತ್ತೆ? ನಿಜವಾಗ್ಲೂ ಕೇಂದ್ರಕ್ಕೂ ಅನ್ವಯ ಆಗುತ್ತೆ. ಇವತ್ತು ಚರ್ಚೆ ಆಗದೇ ಇರೋವಂಥ ವಿಚಾರನೇ ಅದು. ಈಗ ಎಷ್ಟು ನಮ್ಮ ದೇಶ ಸಾಲದಲ್ಲಿದೆ ಅನ್ನೋಂಥದ್ದನ್ನು ನೋಡ್ತಾ ಹೋದರೆ ನಮ್ಗೆ ಭಾಳಷ್ಟು ನಾವೇನು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಿದ್ದೀವಿ, ನಮ್ಮ ದೇಶ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಹೋದ್ರೂ ಸಹ ನಮಗೆ ಸಾಲದ ಭಾರ ಎಷ್ಟಿದೆ ಪ್ರತಿಯೊಬ್ಬ ಜನರ ಮೇಲೆ. ಇವತ್ತಿಗೆ ಸುಮಾರು 2,16,000 ಏನೋ ಕೋಟಿಯಷ್ಟು ಸಾಲವನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ, ಭಾರತ ದೇಶ ಎದುರಿಸ್ತಾ ಇದೆ. ಅದು ಪ್ರತಿಯೊಬ್ಬ ಜನರ ಮೇಲೂ ಸಹ ಇರುವಂಥ ಒಂದು ಭಾರ ಅನ್ನೋಂಥದ್ದು. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಹಾಗೆ ಇವತ್ತು ಏನಾಗಿದೆ ಅಂತಂದ್ರೆ ಎಷ್ಟೋ ಟ್ಯಾಕ್ಸ್ಗಳು ಇನ್ಕ್ರೀಸ್ ಆಗಿದೆ, ಬೆಲೆ ಏರಿಕೆ ಆಗಿದೆ, ಜನರು ಬಡವರು ಜೀವನ ಬಹಳ ಕಷ್ಟ ಆಗಿದೆ ಅನ್ನೋಂಥದ್ದನ್ನು ನೋಡ್ತಾ ಬಂದಿದ್ದೀವಿ. ಅದ್ರ ಮೇಲೂ ಸಾಲ ಇದೆ ಅಂತಂದ್ರೆ ಬಹಳಷ್ಟು ಚಿಂತೆ ಮಾಡುವಂತ ಒಂದು ವಿಚಾರ ಇದೆ. ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲಿ ಇಡೀ ತತ್ವ ಇರೋದು ವಿಕೇಂದ್ರೀಕರಣದ ಬಗ್ಗೆ. ರಾಜ್ಯಗಳ ಪವರ್ಗಳನ್ನು ಕಸಿದುಕೊಂಡು, ರಾಜ್ಯದ ಪಾಲು ಕಸಿದುಕೊಂಡು ಕೇಂದ್ರ ಬಂದು ಯೋಜನೆ ಮಾಡುವಂಥದ್ದು ಏನಿದೆ? ವಿಕೇಂದ್ರೀಕರಣ ತತ್ವದ ಮೇಲೆ ನಾವು ನಂಬಿಕೆ ಇಟ್ಟಿರುವಂಥ ದೇಶ ನಮ್ಮದು. ಹಾಗಿದ್ದಾಗ ನಾನು ಅದನ್ನೇ ಕೇಳಿದೆ, ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ನಮ್ಮ ರಾಜ್ಯದ ಹಳ್ಳಿಗಳಿಗೆ, ರಾಜ್ಯ ರಸ್ತೆಗಳಿಗೆ, ರಾಜ್ಯ ಹೆದ್ದಾರಿಗಳಿಗೆ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಲಿ ಬಿಡಿ, ಅವ್ರಿಗೆ ಮಾಡೋಕ್ಕೆ ಬಿಡಬೇಕು ನಾವು. ಅದನ್ನೂ ಕೇಂದ್ರ ಮಾಡಿಕೊಂಡು ಇದನ್ನೂ ಕೇಂದ್ರ ಮಾಡ್ತೀನಿ, ಕೆರೆನೂ ಮಾಡ್ತೀನಿ, ತೊಟ್ಟಿನೂ ಮಾಡ್ತೀನಿ, ಲೈಟು ನಾನೇ ಮಾಡ್ತೀನಿ ಅನ್ನೋ ವಿಚಾರ ಬಂದುಬಿಟ್ಟಾಗ ಏನಾಗುತ್ತೆ, ರಾಜ್ಯಗಳಿಗೆ ಕೆಲಸ ಇಲ್ಲ ಅಂತಾಗುತ್ತೆ. ನೋ ವರ್ಕ್ ಲೆಫ್ಟ್ ಫಾರ್ ಸ್ಟೇಟ್ಸ್ ಅಂತ ಹೇಳಿ. ಇದು ಈಗಿಂದಲ್ಲ, ಇದು ನರೇಂದ್ರ ಮೋದಿ ಅವರು ಬಂದಮೇಲೆ ಮಾಡ್ತಿದ್ದಾರೆ ಅಂತಲ್ಲ, ಇದು ಎಲ್ಲ ಹಿಂದಿನ ಎಲ್ಲ ಪ್ರಧಾನಿಗಳಿಗೂ ಇದಿತ್ತು. ಹಾಗಿದ್ದಾಗ ನೀವು ಬಾಯಲ್ಲಿ ಹೇಳೋದೊಂದು, ಮಾಡ್ತಿರೋದೊಂದು ಅಂತ. ನೀನಾದ್ರೆ ಎಲ್ಲರೂ ದುಡ್ಡು ತೊಗೊಂಡ್ಬಿಡೋದು, ನಾನೇ ರೋಡ್ ಕೊಟ್ಟೆ ಅಂತ ಪ್ರಚಾರ ಮಾಡ್ಕೊಳ್ಳೋದು ಯಾಕೆ? ನಿನ್ನ ದುಡ್ಡು ನೀನು ತಗೋ, ರೋಡ್ ಮಾಡು, ಮಾಡಿಲ್ವಾ ಜನ ನಿನ್ನ ಮನೆ ಕಳಿಸ್ತಾರೆ. ಸಿಂಪಲ್ ಆಸ್ ಇಟ್ ಈಸ್. ಇದ್ಯಾಕೆ ಆಗಲಿಲ್ಲ ನಮ್ಮಲ್ಲಿ? ನಾವು ಆ ಒಂದು ವಿಚಾರವನ್ನು ಬಿಟ್ಕೊತ ಹೋಗಿದ್ವಿ. ಬಹಳಷ್ಟು ಯೋಜನೆಗಳನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಅವ್ರೇನು ಯೋಜನೆಗಳು ಕೊಡ್ತಾ ಹೋದ್ರು ಅದನ್ನೇ ನಾವು ಪಾಲಿಸ್ಕೊಂತ ಹೋಗ್ತಾ ಇರೋದ್ರಿಂದ ಇದು. ಈಗ ಸಬರ್ಬನ್ ರೈಲ್ವೆ ಬೆಂಗಳೂರಲ್ಲಾದರೆ ಇವತ್ತಿನ ದಿನ ಏನಾಗುತ್ತೆ ಅಂದ್ರೆ 50% ಕೊಟ್ಟಿದ್ರು ಪ್ರಚಾರ ಜಾಸ್ತಿ ಕೇಂದ್ರನೇ ತಗೊಳುತ್ತೆ. ರಾಜ್ಯದ 50% ಪಾಲ್ ಬಗ್ಗೆ ಮಾತುಕತೆನೇ ಇಲ್ಲ. ಅದೇನು ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ನೋಂಥದ್ದು, ಲ್ಯಾಂಡು, ಅಲ್ಲಿರುವಂಥ ಪ್ರತಿಯೊಂದು ವ್ಯವಸ್ಥೆ ಏನಿದೆ ಅದಕ್ಕೆ ನಾವು ಕರ್ನಾಟಕದ ಪಾಲಿದೆ ಜಾಸ್ತಿ. ಈಗ ಸಬರ್ಬನ್ ರೈಲ್ವೆ ಅಂದ ತಕ್ಷಣ ನಮ್ಮ ಲ್ಯಾಂಡ್ ನಾವು ಕೊಡ್ತಾ ಇದ್ದೀವಿ, ನಮ್ಮ ಇಡೀ ಇದಿದೆ. 50% ಏನೋ ನಮ್ಮ ತೆರಿಗೆ ಕಟ್ಟಿರ್ತೀವಿ, ಕಾಂಟ್ರಿಬ್ಯೂಷನ್ ಇರುತ್ತೆ, ಅದೇ ನಮಗೆ 50% ಕೊಟ್ಟಿರ್ತಾರೆ ಅವರು ಸಬರ್ಬನ್ ರೈಲ್ವೆ ಮಾಡ್ಲಿಕ್ಕೆ ಬೆಂಗಳೂರಲ್ಲಿ. ಅದರಲ್ಲೂ ಸಹ ಇಡೀ ಅದರ ಒಂದು ಕ್ರೆಡಿಟ್ನ ಕೇಂದ್ರನೇ ತಗೊಳ್ಳೋದಾದ್ರೆ ನಮ್ಮ ರಾಜ್ಯದ ಬೆಲೆ ಹೋಗ್ಬಿಡುತ್ತೆ. ಫೈನ್ ಅಂದಿಲ್ಲ ಇದೀಗ ಬಜೆಟ್ ಕಾಪಿಗಳ ಪ್ರತಿ ಏನಿರುತ್ತೋ, ಬಜೆಟ್ನ ಪ್ರತಿ ಏನಿರುತ್ತೋ ಅದರ ಒಂದು ವ್ಯಾನಲ್ಲಿ ಬರ್ತಾ ಇದೆ. ಅಲ್ಲಿ ಈಗಷ್ಟೇ ಅದರಿಂದ ಆ ಪ್ರತಿಗಳು ತುಂಬ ಗೌಪ್ಯತೆ ಮೇಂಟೈನ್ ಮಾಡಲಾಗುತ್ತೆ, ಕೇಂದ್ರ ಆದರೂ ಅಷ್ಟೇ, ರಾಜ್ಯ ಆದರೂ ಅಷ್ಟೇ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಆಚೆ ಸೋರಿಕೆ ಆಗಬಾರ್ದು ಅಂತ.
ಮುಖ್ಯಮಂತ್ರಿಗಳು ಬಂದು ಮಂಡಿಸುವುದಕ್ಕೆ ಶುರು ಮಾಡಿದ ಮೇಲೆ ಆ ಪುಸ್ತಕ ಜರ್ನಲಿಸ್ಟ್ಗಳಿಗೆ ಸಿಗುತ್ತೆ, ಎಲ್ಲ ಆಫೀಸ್ಗಳಿಗೂ ಕೂಡ ಆಮೇಲೆ ಬಂದು ತಲುಪುತ್ತೆ. ಅದನ್ನು ಅವ್ರು ಹೇಳ್ತಾರೆ, ನಾವು ಕೂಡ ಪಾಯಿಂಟ್ಸ್ ಮಾಡಿಕೊಂಡು ಬ್ರೇಕಿಂಗ್ ನ್ಯೂಸ್ ಟೈಪಲ್ಲಿ ಅದನ್ನು ನಾವು ಕೂಡ ಇಲ್ಲಿ ಹೇಳ್ತಾ ಇರ್ತೀವಿ. ಆ ಒಂದು ವ್ಯಾನ್ ನೀವು ನೋಡ್ತಾ ಇದ್ದಾರೆ, ಈಗಷ್ಟೇ ಅದು ಓಪನ್ ಆಗ್ತಾ ಇದೆ. ಎಲ್ಲ ಬಾಕ್ಸ್ಗಳಲ್ಲಿ ಇದೀಗ ಅದು ಅನ್ಬಾಕ್ಸ್ ಆಗುತ್ತೆ ಕೆಲವು ಕ್ಷಣಗಳಲ್ಲಿ. ಗೌಪ್ಯತೆ ವಿಚಾರ ಅದು. ಈ ಬಾರಿ ಬಜೆಟಲ್ಲಿ ಏನು ಸೀಕ್ರೆಟ್ ಇದೆ ಅಂತ ಹೇಳಿ, ಸುಮಾರು 3.80 ಲಕ್ಷ ಕೋಟಿ ನಿಧಿಯ ಹಂಚಿಕೆಯ ವಿಚಾರಗಳು ಅಡಗಿರುವ ಪೆಟ್ಟಿಗೆಗಳಿವೆಲ್ಲವೂ ಕೂಡ. ಅಂದರೆ ಕಂಟಿನ್ಯೂ ಮಾಡಿ, ನಾನು ಹೇಳಿಕೊಟ್ರೆ ಒಂದು ವಿಚಾರವಾಗಿ 1 ನಿಮಿಷ ಸೆಸ್ ಬಗ್ಗೆ ಮಾತಾಡಿ ಆಮೇಲೆ ಮುಂದಕ್ಕೆ ಹೋಗ್ತೇನೆ. ಈ ಸೆಸ್ ಅನ್ನುವಂಥದ್ದೇನಿದೆ, ಟ್ಯಾಕ್ಸ್ಗೂ ಸೆಸ್ಗೂ ಇರುವಂಥ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಟ್ಯಾಕ್ಸ್ ಅನ್ನುವಂಥದ್ದು ಕಾಮನ್ ಪೂಲ್ಗೆ ಬಂದು ಬೀಳುವಂಥದ್ದೊಂದು, ಸೆಸ್ ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸೇನೆ ಅದುವೇ. ಬಟ್ ಇಟ್ ಈಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಸೆಸ್. ಈ 2017ಕ್ಕಿಂತ ಮುಂಚೆ ವ್ಯಾಟ್ ಏನಿತ್ತು, ಆಮೇಲೆ GST ಏನು ಬಂತು, ಇದರಲ್ಲಿ ಕೆಲವೊಂದಷ್ಟು ರಾಜ್ಯಗಳು ಇನ್ಕ್ಲೂಡಿಂಗ್ ಕರ್ನಾಟಕ ಒಂದಷ್ಟು ತೊಂದರೆಗಳನ್ನ, ನಮಗೆ ರೆವಿನ್ಯೂ ಲಾಸ್ ಆಗ್ಬೋದು ಅನ್ನುವಂಥ ವಿಚಾರಗಳನ್ನ ಎತ್ತಿದ್ರು GST ಬರೋದಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಕಾಂಪನ್ಸೇಷನ್ ಸೆಸ್ ಅನ್ನುವಂಥದ್ದು ಒಂದು ಜಾರಿಗೆ ಬಂತು. ಅದನ್ನೇ ನಾವು ಮಾತಾಡ್ತಾ ಇರುವಂಥದ್ದು. ಈ ಕಾಂಪನ್ಸೇಷನ್ ಸೆಸ್ ಏನು ಅಂತ ನಾವು ನೋಡಿದಾಗ, ರಾಜ್ಯ ಸರ್ಕಾರಗಳಿಗೆ ತೆರಿಗೆಯ ಕಮ್ಮಿ ಏನಾಗತ್ತೆ, ಈಗ ವ್ಯಾಟ್ ಇಂದ ಬಂದ ಕೊರತೆ ಏನಾಗತ್ತೆ, ವ್ಯಾಟ್ ಅಲ್ಲಿ ನಮ್ಗೆ ಇಷ್ಟು ಕಲೆಕ್ಟ್ ಆಗ್ತಾ ಇತ್ತು, GST ಬರೋದ್ರಿಂದ ನಮ್ಗೆ ಇಷ್ಟು ಕಮ್ಮಿ ಆಗತ್ತೆ ಅಂತ ಏನು ಆ ಕೊರತೆ ಇದೆ, ಆ ಕೊರತೆಯನ್ನ ನೀಗಿಸೋದಕ್ಕೆ, ಆ ಕೊರತೆಯನ್ನ ಭರಿಸೋದಕ್ಕೆ, GST ಕೊರತೆ ಪರಿಹಾರಕ್ಕೆ, ತೆರಿಗೆ ಪರಿಹಾರಕ್ಕೆ, ಅದಕ್ಕೋಸ್ಕರ GST ಕಾಂಪನ್ಸೇಷನ್ ಸೆಸ್ ಟು ಬಿ ಕಲೆಕ್ಟೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಟು ದ ಸ್ಟೇಟ್ಸ್ ಅನ್ನುವಂಥದ್ದು ಮಾಡಿದ್ರು. ಯಾತಕ್ಕೆ? ಅವ್ರ ಕೊರತೆ ಏನಿದೆ ಅದನ್ನು ನೀಗಿಸೋದಕ್ಕೋಸ್ಕರ. ಇದು 5 ವರ್ಷಕ್ಕೆ ಮೀಸಲಾಗಿದ್ದು ಇರುವಂಥದ್ದು. ಅದು 22ನೇ ಇಸ್ವಿಗೆ ಮುಗಿದೋಗ್ಬಿಟ್ಟಿದೆ. 2017 ಜುಲೈಯಿಂದ 5 ವರ್ಷ ಅಂತ ನಾವು ತಗೊಂಡ್ರೆ ಜೂನ್ 30, 2022ಕ್ಕೆ ಅದು ಮುಗಿದು ಹೋಗ್ಬಿಡುತ್ತೆ. ಇವಾಗ ಅದು ಜಾರಿನಲ್ಲಿ ಇಲ್ಲ. ಅದು ಬಿಟ್ಟು ಬೇರೆ ವಿಚಾರಗಳಲ್ಲೆಲ್ಲ ಇದೆ. ಇನ್ನು ಅದನ್ನು ನಾವು ಬಿಟ್ಟು, ರಾಜಕೀಯವನ್ನು ಬಿಟ್ಟು, ನನ್ನ ಮುಖ್ಯ ಉದ್ದೇಶ, ನಾನು ಆರ್ಥಿಕ ತಜ್ಞನಾಗಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಒಂದು ಬಜೆಟ್ ಅಂತಂದರೆ ಹೇಗಿರಬೇಕು ಅಂತಂದರೆ, ಒಂದು ಕ್ಯಾಪಿಟಲ್ ಮತ್ತು ರೆವಿನ್ಯೂ ಅಂತ 2 ಎಕ್ಸ್ಪೆಂಡಿಚರ್ ಇರುತ್ತೆ. ಇದನ್ನು ಮುಂಗಡವಾಗಿ ನಾವು ಅಲೋಕೇಟ್ ಮಾಡ್ತೀವಿ. ಇಷ್ಟನ್ನ ನನಗಿಷ್ಟು ಖರ್ಚುಗಳಿವೆ, ಇಷ್ಟು ಖರ್ಚುಗಳಿಗೆ ನಾನು ಇಷ್ಟು ಮೊತ್ತವನ್ನು ಎತ್ತಿಡ್ತೇನೆ ಅನ್ನುವಂಥದ್ದೇ ಬಡ್ಜೆಟ್. ನೋಡಿ, ನಾವು ಜುಲೈಯಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟನ್ನು ನೋಡಿದಾಗ, ಸಿದ್ದರಾಮಯ್ಯನವರು 1,73,000 ಕೋಟಿ ರೂಪಾಯಿಗಳು ತೆರಿಗೆಯಿಂದ ಬರುತ್ತೆ ಅಂತ ಅಂದಾಜು ಮಾಡಿದ್ರು. ಆಮೇಲೆ ಫ್ರಮ್ ನಾನ್ ಟ್ಯಾಕ್ಸ್ ಸೋರ್ಸಸ್, ತೆರಿಗೆಯಿಂದ ತೆರಿಗೆಯೇತರ ವಿಚಾರಗಳಿಂದ ಒಂದು 12,500 ಕೋಟಿ ಬರುತ್ತೆ. ಮತ್ತೆ ಕೇಂದ್ರದಿಂದ ಸರ್ಕಾರಕ್ಕೆ ಬರುವಂಥದ್ದು 37,000 ಕೋಟಿ. ಇವೆಲ್ಲ ನಾನು ಬಡ್ಜೆಟ್ ಇಂದ ಓದ್ತಾ ಇರುವಂಥದ್ದು, ಯಾವುದು ನನ್ನ ಊಹೆಗಳಲ್ಲ. ಮತ್ತೆ ಬೇರೆ ಬೇರೆ ಕಾಂಟ್ರಿಬ್ಯೂಷನ್, ಸೆಂಟ್ರಲಿ ಕಾಂಟ್ರಿಬ್ಯೂಟೆಡ್ ಗ್ರಾಂಟ್ ಇನ್ ಏಡ್ಸ್, ಇವೆಲ್ಲಾನು ಒಂದು 15,000 ಕೋಟಿ. ಇದು ಎಲ್ಲದರಲ್ಲೂ ನಾವು ನೋಡಿದಾಗ ಡಿಸೆಂಬರ್ ತನಕ ಸುಮಾರು 3/4 ವರ್ಷ, ಡಿಸೆಂಬರ್ ತನಕ ನಾವು ನೋಡಿದಾಗ ವಿ ಹ್ಯಾವ್ ಅಚೀವ್ಡ್ ಅಬೌಟ್ 70% ಓನ್ಲಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಯಾವಾಗಲೂ ನಾವು ಬಡ್ಜೆಟ್ ಮಾಡಬೇಕಾದ್ರೆ ಒಂದು ಸಣ್ಣದಾಗಿ ಹೇಳ್ತೀನಿ, ನಾವು ಮನೆಯಲ್ಲಿ ಬಡ್ಜೆಟ್ ಮಾಡಬೇಕಾದ್ರೆ ಫಸ್ಟ್ ನಮ್ಮ ಆದಾಯ ಎಷ್ಟಿದೆ ನೋಡ್ಕೋಬೇಕು. ನಮ್ಮ ಆದಾಯವನ್ನು ನೋಡಿಕೊಂಡು ಖರ್ಚುಗಳನ್ನ ನಾವು ಮಾಡಬೇಕು. ನಾವು ಪ್ರಾವಿಷನ್ಗೆ ಎಷ್ಟು ಕೊಡ್ತೇವೆ, ಮಕ್ಕಳ ಫೀಸ್ಗೆ ಎಷ್ಟು ಕೊಡ್ತೇವೆ, ನಾವು ಕಾರ್ ತೊಗೊಂಡ್ರೆ ಅದಕ್ಕೆ EMI ಏನು ಕೊಡ್ತೇವೆ, ಮನೆ ಕೊಟ್ಟರೆ EMI ಏನು ಕೊಡ್ತೇವೆ. ಈ ಕಾರು, ಮನೆ ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಆಗೋಗ್ಬಿಡುತ್ತೆ. ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬಳಸುವಂಥದ್ದು ರೆವೆನ್ಯೂ ಅಂತ ಆಗುತ್ತೆ. ನಮ್ಮ ಇವಾಗ ಪ್ರಸ್ತುತ ಇರುವಂಥದ್ರಲ್ಲಿ ದೈನಂದಿನ ಚಟುವಟಿಕೆಗಳಿಗೆ, ಅಂದರೆ ಕರ್ನಾಟಕದ ದೈನಂದಿನ ರೆವೆನ್ಯೂ ಎಕ್ಸ್ಪೆಂಡಿಚರೇ ಸುಮಾರು 80ರಿಂದ 85% ಆಗಿದೆ ಇವತ್ತಿಗೆ. ಆದರೆ ರೆವೆನ್ಯೂ ಕಲೆಕ್ಷನ್ ಅಷ್ಟಿಲ್ಲ. ನಾವೇನು ಮಾಡಬೇಕು, ರೆವೆನ್ಯೂ ಕಲೆಕ್ಷನನ್ನು ಹೆಚ್ಚು ಮಾಡೋದ್ರ ಕಡೆಗೆ ನೋಡಬೇಕಾಗತ್ತೆ. ನಾನು ಇವಾಗಲೇ ಸುಮಾರಷ್ಟು ನಂಬರ್ಗಳು ಹೇಳಿದೆ. ಇದರಲ್ಲಿ ನಾವು ನೋಡಿದಾಗ 1 ಲಕ್ಷ ರೂಪಾಯಿ GSTಯಿಂದ ಕಲೆಕ್ಟ್ ಮಾಡ್ತೀವಿ ನಾವು ಅಂತ ಯೋಚನೆ ಮಾಡಿದ್ರು. ಆದರೆ ನಿಜವಾಗ್ಲೂ ಕಲೆಕ್ಟ್ ಆಗಿರೋದು ಡಿಸೆಂಬರ್ ತನಕ, ಜನವರಿಯನ್ನು ಬಿಟ್ಟು ಡಿಸೆಂಬರ್ ತನಕ ಕಲೆಕ್ಟ್ ಆಗಿರುವಂಥದ್ದು ಕೇವಲ 67,000, ಅಂದರೆ 68% ಮಾತ್ರ ಕಲೆಕ್ಟ್ ಆಗಿದೆ. ಹೀಗೆ ನಾವು ಒಟ್ಟು ತೆರಿಗೆಯನ್ನು ನೋಡಿದಾಗ SGST ನೀವು ಹೇಳ್ತಿರೋದು ಈಗ SGST, ಬರೀ KSGST, ಕರ್ನಾಟಕ ಸ್ಟೇಟ್ GST. CGST ಎಷ್ಟಾಗಿದೆ? CGSTನೂ ಅಷ್ಟೇ ಆಗಿರುತ್ತೆ ಅಲ್ವಾ? CGSTನೂ ಅಷ್ಟೇ ಆಗಿರುತ್ತೆ, ಅದೇ ಚೇಂಜ್ ಆಗಲ್ಲ. ಆದರೆ 50-50 ರೂಪೀಸ್. ಹೌದು, ಖಂಡಿತವಾಗಿ. ಕೇಂದ್ರ ಕೂಡ ಅದರಲ್ಲಿ ಫ್ಲಾಪ್ ಆಗಿದೆ.
ಕೇಂದ್ರ ಅಲ್ಲ ಫ್ಲಾಪ್ ಆಗಿದೆಯಲ್ಲೋ ನಾವು ನೋಡೋಣ. ಅಲ್ಲ ಹೇಗೆ ಅಂತಂದ್ರೆ ಈಗ ರಾಜ್ಯದ ಬಗ್ಗೆ ನೀವು ಇದಿಷ್ಟು ಕಡಿಮೆಗೆ ಇಳಿದು ಬಿಟ್ಟಿದೆ ಅಂದಾಗ ನೀವು ಹೇಳಿದ್ರಿ 100 ರೂಪಾಯಿ ಕಲೆಕ್ಟ್ ಆದ್ರೆ 50 ರೂಪಾಯಿ ಕೇಂದ್ರಕ್ಕೆ 50 ರೂಪಾಯಿ ರಾಜ್ಯಕ್ಕೆ ಅಂದಮೇಲೆ ನೀವು ಸ್ಪೇರ್ ಯು ಕಾಂಟ್ ಸ್ಪೇರ್ ದ ಸೆಂಟರ್, ಯು ಕಾಂಟ್ ಸ್ಪೇರ್ ದ ಸ್ಟೇಟ್. No, I am neither sparing center nor sparing the state. Okay. Let me be very clear about it. So ನಾನು ಇಲ್ಲಿ ಎಲ್ಲೂ ರಾಜಕೀಯ ತಂದೆ ಇಲ್ಲ ನನ್ನ ಇಡೀ ಮಾತಲ್ಲಿ. ಓಕೆ ನೋಡಿ 67,000 ರೂಪಾಯಿ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ. ಹಾ 67,000 ಕೋಟಿ ಕೇಂದ್ರ ಸರ್ಕಾರಕ್ಕೂ ಹೋಗುತ್ತೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಬರೀ ಕರ್ನಾಟಕದಿಂದ ಹೋಗಲ್ಲ, ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಹೋಗುತ್ತೆ. ನಾನು ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಮತ್ತು ರೆವಿನ್ಯೂ ಡೆವಲ್ಯೂಷನ್ ಫ್ರಮ್ ಗೌರ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರ ತಗೊಂಡಿದ್ದು 37,000 ಕೋಟಿ ಬರುತ್ತೆ ಅಂತ. 37,000 ಕೋಟಿನಲ್ಲಿ 27,000 ಕೋಟಿ ಆಲ್ರೆಡಿ ಕಲೆಕ್ಟ್ ಆಗಿದೆ. ನಾವು ಎಲ್ಲ ನೋಡಿದಾಗ ಸುಮಾರು 73% ಅಷ್ಟು ಕೇಂದ್ರ ಸರ್ಕಾರದಿಂದ ಡಿಸೆಂಬರ್ ಅಷ್ಟೊತ್ತಿಗೆ ಬಂದಿದೆ. ಅಂದರೆ 75% ಆಫ್ ದಿ ಟೈಮ್ ವಿ ಹ್ಯಾವ್ ರಿಸೀವ್ಡ್ 73% ಆಫ್ ದಿ ದಿಸ್ ಒನ್. ಟ್ಯಾಕ್ಸಸ್ ಅಟ್ 75% ಆಫ್ ದಿ ಟೈಮ್ ವಿ ಹ್ಯಾವ್ ಕಲೆಕ್ಟೆಡ್ ಅಬೌಟ್ 70%. ಸೊ ವಿ ಹ್ಯಾವ್ ಟು ಕಲೆಕ್ಟ್ ಮೋರ್. ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಐ ವಿಲ್ ಟೆಲ್ ಯು. ಒಂದು ನಿಮಿಷ, ಒಂದು ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ಒಂದು 2 ಪ್ರಶ್ನೆ ಕೇಳ್ಬಿಡ್ತೀನಿ, ನೀವೇ ಕಂಟಿನ್ಯೂ ಮಾಡಿ. ನಂದು ಇಡೀ ಪ್ರಶ್ನೆ ಇರೋದು ಇಷ್ಟನೇ. ಇಲ್ಲಿ 2 ಮಿಸ್ಸಿಂಗ್ ಲಿಂಕ್ಸ್ ಇದೆ. ಇಲ್ಲಿ 2 ಮಿಸ್ಸಿಂಗ್ ಲಿಂಕ್. ನೀವು GST ನಷ್ಟ ಅಥವಾ ಕೊರತೆ ಪರಿಹಾರ ಅಂತ ಒಂದು ಹೇಳಿದ್ರಲ್ಲ, 5 ವರ್ಷಕ್ಕಿತ್ತು ಅಂತ ಹೇಳಿದ್ರಿ. ಇದೇ ಇದರಲ್ಲಿ ತೆಲಂಗಾಣಗೆ, ಮಿಜೋರಾಮ್ಗೆ, ಕರ್ನಾಟಕಕ್ಕೆ 5,700 ಕೋಟಿ ಚಿಲ್ಲರೆ ಕೊಡಬೇಕು ಅಂತ 15th ಫಿನಾನ್ಸ್ ಕಮಿಷನ್ನ ರಿಪೋರ್ಟಲ್ಲೇ ಇದೆ. ಪುಟ ಸಂಖ್ಯೆ ಸಮೇತ ಬೇಕಾದ್ರೆ ನಿಮ್ಗೆ ಹೇಳಬಲ್ಲೆ. ಇದನ್ನು ನೀವು ಯಾಕೆ ಕೊಡಲಿಲ್ಲ ಸ್ವಾಮಿ ಅಂತಾನೆ ಮೊನ್ನೆ ಪ್ರೊಟೆಸ್ಟ್ ಮಾಡಿತ್ತು. ಇದಕ್ಕೆ ಏನು ಹೇಳ್ತಿದ್ದಾರೆ, ಈ 2022ನೇ ಇಸ್ವಿ ಆಗೋಯ್ತಲ್ರಿ, 24 ಬಂದ್ಬಿಡ್ತಲ್ರಿ ಅಂದಾಗ ಪೆಂಡಿಂಗ್ ಇಟ್ಕೊಂಡಾಗ ಅದನ್ನು ಕೊಡಬೇಕಾಗತ್ತಾ, ಕೊಡಬಾರ್ದಾಗತ್ತೆ? ಖಂಡಿತವಾಗ್ಲೂ ಕೊಡಬೇಕು. 15th ಫಿನಾನ್ಸ್ ಕಮಿಷನ್ ಅಡ್ವೈಸ್ ಇದ್ದಾಗ ಇದು ಒಂದು ಭಾಗ. ಸೆಸ್ಸಲ್ಲಿ 1% 2% ಇದ್ದಾಗ ಯಾವ ರಾಜ್ಯಗಳು ತುಂಬ ತಕರಾರು ಮಾಡಲಿಲ್ಲ. ಏಕೆಂದ್ರೆ ತೊಗೋತಿದೆ ಬಿಡಪ್ಪ, ಎಜುಕೇಷನ್ಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಬಳಸ್ಕೋತಾರೆ ಅಂತ ಇದ್ದರು. ಈ ಪಾಲು ಜಾಸ್ತಿ ಆಯ್ತಲ್ಲ, ನೀವು ಅದಕ್ಕೆ ಆನ್ಸರ್ ಮಾಡಲಿಲ್ಲ. ಆಗಲೇ ಇದು 23%ವರೆಗೂ ಬಂದು ನಿಂತಿದೆ. ಮನಮೋಹನ್ ಸಿಂಗ್ ಅವ್ರ ಟೈಮ್ಗೆ 9% ಆಗಿಬಿಟ್ಟಿತ್ತು. ಮೋದಿಯವರ ಪೀಳಿಗೆ 23% ಆಗಿಬಿಡ್ತಲ್ಲ, ಇದನ್ನು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳೋದು ಒಂದು ರಾಜ್ಯವಾಗಿ. ಅದ್ರ 1% 2% ಇದೆ, ಬೇಡ ಸ್ವಾಮಿ ನೀವು ಇಟ್ಕೊಳ್ಳಿ ಅನ್ಬೋದು. ಅದೇ 23%ವರೆಗೂ ಹೋಗ್ಬಿಟ್ಟಾಗ ಸೆಸ್ ಕಲೆಕ್ಷನ್ನೇ, ನನಗೂ ಅದರಲ್ಲೊಂದು ಅರ್ಧ ಕೊಡಿ ಸ್ವಾಮಿ, GSTಲಿ ಏನು ಮಾಡ್ತಿದ್ದೀರೋ ಸೆಸ್ಸಲ್ಲಿ ಒಂದು ಕೊಡಿ ಅಂತ. ಇದು ಬರೀ ನಮ್ಮ ರಾಜ್ಯದ ಬೇಡಿಕೆ ಅಂತ ನಾನು ಕೇಳ್ತಿಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ರಾಜ್ಯಗಳು ಕೇಳಿದ್ರೆ ತಪ್ಪಾದಿಲ್ಲ. ಖಂಡಿತ ತಪ್ಪಲ್ಲ. ಅಲ್ಲ, ಇದು 1% ಇದ್ರೂ ತಪ್ಪಲ್ಲ, 25% ಇದ್ರೂ ತಪ್ಪಲ್ಲ. ನಮಗೆ ಏನು ಸಿಗಬೇಕೋ ಅದು ಸಿಗಲೇಬೇಕು. ಯಾಕೆಂದ್ರೆ ನಾವು ಇಲ್ಲಿ ಬದುಕಬೇಕಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಖಂಡಿತವಾಗ್ಲೂ ಮಾಡಬೇಕು. ಫೈನ್. ಇನ್ನೊಂದು ಈಗ ನಾನು ಹನುಮೇಶ್ ಅವ್ರು ಕೇಳ್ಬಿಡ್ತೀನಿ. ಹನುಮೇಶ್ ಅವರೇ, ನನ್ನ ಪ್ರಶ್ನೆ ಇರೋದಿಲ್ಲಿ, ಈಗ ಈ ಒಂದು ಜನರಲ್ ಪರ್ಸೆಪ್ಷನ್ ನಾವು ಚೆಕ್ ಮಾಡಿಕೊಂಡಾಗ ಈ ಬಜೆಟ್ ಅಂದರೆ ಒಂದು ಕಡೆ ಸಾಲದ ಬಗ್ಗೆ ಫೋಕಸ್ ಮಾಡ್ತೀವಿ, ಒಂದು ಕಡೆ ಅಭಿವೃದ್ಧಿ ಬಗ್ಗೆ ಫೋಕಸ್ ಮಾಡ್ತೀವಿ, ಒಂದು ಕಡೆ ಜನಕಲ್ಯಾಣದ ಯೋಜನೆಗಳ ಬಗ್ಗೆಯೂ ನಾವು ಫೋಕಸ್ ಮಾಡ್ತೀವಿ. ಹೀಗಿದ್ದಾಗ ಒಂದು ಎಕನಾಮಿಕ್ಸ್ ಹೇಳುತ್ತೆ, ಜನಗಳ ಕೈಗೆ ದುಡ್ಡು ಕೊಡು, ಅವನು ಖರ್ಚು ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸು. ನೀನು ಜನಗಳ ಕೈಗೆ ಹಣ ಸಿಗಬೇಕು ನಿನಗೆ, ಅವನ ಸ್ಪೆಂಡಿಂಗ್ ಕೆಪಾಸಿಟಿ ನೀನು ಜಾಸ್ತಿ ಮಾಡು ಅಂತ ಹೇಳಿ. ಪುಕ್ಸಟ್ಟೆ ಕೊಟ್ಟುಬಿಡು, ಉಚಿತ ಕೊಟ್ಟುಬಿಡು ಅಂತಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಈಗ ಬರ್ತಾ ಆಗಲೇ GST ವಿಚಾರ ಬಂತು. ನಮ್ಮದೇ ಪೀಣ್ಯ ಇಂಡಸ್ಟ್ರಿಯಲ್ ಸೆಕ್ಟರ್ ನೀವು ಚೆಕ್ ಮಾಡ್ಕೊಂಬಿಟ್ಟಾಗ ಅಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಬೇರೆ ಬೇರೆ ತೆರಿಗೆ ಜಾಸ್ತಿಯಾಗಿ, ದರ ಜಾಸ್ತಿಯಾಗಿ, ಇನ್ನೊಂದು ದರಗಳು ಜಾಸ್ತಿ ಆದಾಗ ಸಣ್ಣ MSME ಸೆಕ್ಟರ್ಗಳು ಒದ್ದಾಡ್ಬಿಟ್ವು. ಇಲ್ಲ ಅಂತ 10ರಲ್ಲಿ 7 ಮುಚ್ಚೋಗ್ಬಿಡ್ತವೆ, 100ರಲ್ಲಿ 70 ಮುಚ್ಚೋಗ್ಬಿಡ್ತವೆ, 65 ಮುಚ್ಚೋಗ್ಬಿಡ್ತವೆ ಅಂದ್ಕೊಳ್ಳಿ. ಈ ಮುಚ್ಚೋದಾಗ ಉಳಿದಿರೋ 35 ಇರುತ್ತಲ್ಲ, ಆ 35ರಲ್ಲೇ ಅವ್ರಿಗೆ ಡಬ್ಬಲ್ಲು, ತ್ರಿಬ್ಬಲ್ಲು, 4 ಪಟ್ಟು ತೆರಿಗೆಗಳನ್ನು ಹಾಕೋ ಮೂಲಕವಾಗಿ GST ಸಂಗ್ರಹ ಆಯಿತು. ನಾವು ತೆರಿಗೆ ಸಂಗ್ರಹವನ್ನೇ ಸಾಧನೆ ಅಂತ ಹೇಳ್ಕೊಳ್ಳೋಕೆ ಕಾಲದಲ್ಲಿ ನಾವು ಇದೀವ ಅಂತ. ಜಾಸ್ತಿ ತೆರಿಗೆ ಸಂಗ್ರಹ ಆಯಿತು ಅಂದರೆ ನೋಡಿದ್ರಾ, ಹಿಂದೆ ಕಲೆಕ್ಟ್ ಆಗ್ತಿರಲ್ಲ, ನಾವು ಕಲೆಕ್ಟ್ ಮಾಡಿದ್ದೀವಿ. ಇದು ಯಾವಾಗಿಂದ ಇದು ಅಂತ ಇರೋ ಕಡಿಮೆ ಜನಕ್ಕೆ ಜಾಸ್ತಿ ತೆರಿಗೆ ಹಾಕ್ಬಿಡೋದು. ಕಲೆಕ್ಟ್ ಆಯಿತು ಅಂತ ನಾವು ಹೇಳ್ಕೊಳ್ತಿರೋ ಹೆಮ್ಮೆ ಏನಿದೆ ಇದರಲ್ಲಿ? ಇದು ಲಾಜಿಕ್ ಸರಿಯಲ್ಲ. ಯಾಕಂದರೆ ನೋಡಿ, ಯಾರು ಶ್ರಮಪಟ್ಟು ದುಡಿತಾರೆ ಅವ್ರಿಗೆ ಬರೆ ಹಾಕಿದಂಗೆ ಇದು. ಯಾರು ಇಂಡಸ್ಟ್ರೀಸ್ ನಡೆಸ್ತಾರೆ ಅವರು ಎಷ್ಟೋ ಜನರಿಗೆ ಉದ್ಯೋಗ ಕೊಡ್ತಾರೆ, ದೇಶದ ಒಂದು ಆದಾಯನ ಜಾಸ್ತಿ ಮಾಡುವಂಥವ್ರು. ಹೆಚ್ಚು ಜನ ಆದಾಯ ಗಳಿಸೋ ಥರ ಆಗಬೇಕೆ ಹೊರತು ದುಡಿಯುವಂಥ ಕೆಲವರಿಗೆ ತೆರಿಗೆ ಹಾಕುವಂಥದ್ದು ಒಳ್ಳೆಯದ ಬೆಳವಣಿಗೆ ಅಲ್ಲ. ಅದು ಅವ್ರು ಎನ್ಕರೇಜ್ ಮಾಡಬೇಕಾಗತ್ತೆ. ತೆರಿಗೆ ಅನ್ನೋದು ಯಾವಾಗಲೂ ಕೂಡ ಅವರು ಖುಷಿಯಿಂದ ಕೊಡಬೇಕು ಹೊರತು ಅವ್ರಿಗೆ ಹೊರೆ ಥರ ಆಗಬಾರ್ದು. ಭಾಳ ಅವ್ರಿಗೆ ಫೋರ್ಸಿಬಲ್ ಆಗಿ ತೆರಿಗೆ ಕಲೆಕ್ಟ್ ಮಾಡುವಂಥದ್ದು ಏನಿದೆ ಅದು ಯಾವತ್ತೂ ಕೂಡ ಒಳ್ಳೆಯದಲ್ಲ. ಅದು ಅಭಿವೃದ್ಧಿ, ಯಾಕಂದ್ರೆ ಸಾಕಷ್ಟು ಅವ್ರ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅವ್ರ ಶ್ರಮ ಇರುತ್ತೆ. ಹೀಗಾಗಿ ಒಂದು ದೇಶದ ಬೆಳವಣಿಗೆ, ನೀವು ಅವಾಗಲೇ ಹೇಳಿದ್ರಿ
ಜನರಿಗೆ ಉಚಿತವಾಗಿ ಕೊಟ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ. ಇವತ್ತು ಕೋವಿಡ್ ಕಾರಣಕ್ಕಾಗಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಇದೆ, ಬರಗಾಲ ಇದೆ, ಗ್ರಾಮೀಣ ಪ್ರದೇಶದಲ್ಲೂ ಉದ್ಯೋಗ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಭಾರತ್ ಬ್ರ್ಯಾಂಡ್ ಅಕ್ಕಿನೂ ಕೊಡ್ತಾ ಇದ್ದಾರೆ ಅವರು, ಅಂಥವು ಕೊಡಬೇಕಾಗುತ್ತೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಮೋದಿಯವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅಂಥ ಒಂದು ಸೆಕ್ಟರ್ ಇದೆ. ಸೊ ಅದರಿಂದ ನೀವು ಹೇಳ್ದಂಗೆ ದಿವಾಳಿನೂ ಆಗೋದಿಲ್ಲ. ಮತ್ತು ಈ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಬ್ಲಡ್ಡು ದುಡ್ಡು ಯಾವಾಗೂ ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ಅವಾಗ ಆರೋಗ್ಯ ಸರಿ ಇರುತ್ತೆ. ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಬೇಕು. ಸರ್ಕಾರದ ದುಡ್ಡು ಇಲ್ಲದೇ ಇದ್ರೆ ಏನಾಗುತ್ತೆ, ಸರ್ಕಾರದ ಆರೋಗ್ಯನೇ ಕೆಟ್ಟೋಗುತ್ತೆ. ಹೀಗೆ ಜನಸಾಮಾನ್ಯರ ಹತ್ರ ದುಡ್ಡೇ ಇರಬೇಕು. ಹೀಗಾಗಿ ಈ ಆಕ್ಟಿವಿಟೀಸ್ ನಡೀತಾ ಇರಬೇಕು, ಎಕನಾಮಿಕ್ ಆಕ್ಟಿವಿಟೀಸ್. ಅದು ಸಣ್ಣ ಲೆವೆಲಲ್ಲೇ, ಒಂದು ಗೂಡಂಗಡಿನಲ್ಲಿ ಇರ್ಬೋದು ಅಥವಾ ಹಳ್ಳಿನಲ್ಲಿ ಒಬ್ಬ ತರಕಾರಿ ಬೆಳೆಯವನಿರ್ಬೋದು, ಎಲ್ಲರ ಹತ್ರ ದುಡ್ಡು ಓಡಾಡ್ತಾ ಇರಬೇಕು. ಬರೀ ಮೋದಿ ಅವ್ರ ಹತ್ರ ದುಡ್ಡು ಇರಬೇಕು ಅಥವಾ ಕೇಂದ್ರ ಸರ್ಕಾರದಲ್ಲಿ ಇರ್ಬೇಕಂತಲ್ಲ, ಎಲ್ಲ ಪ್ರತಿಯೊಬ್ಬರ ಹತ್ರ ದುಡ್ಡು ಇರಬೇಕು. ಇವತ್ತು ಒಬ್ಬ ಮನುಷ್ಯ ಬದುಕೋದಕ್ಕೆ ಗಾಳಿ, ನೀರು, ಆಹಾರ ಎಷ್ಟು ಮುಖ್ಯನೋ ದುಡ್ಡು ಕೂಡ ಅಷ್ಟೇ ಮುಖ್ಯ. ದುಡ್ಡು ಇಲ್ಲದೆ ಯಾರು ಬದುಕಕ್ಕಾಗೋದಿಲ್ಲ. ಹೀಗಾಗಿ ಆ ದುಡ್ಡು ಕೂಡ ಪ್ರತಿಯೊಬ್ಬರ ಹತ್ರ ಇರ್ಬೇಕಂದ್ರೆ ಏನಾದರೂ ಆಕ್ಟಿವಿಟೀಸ್ ನಡೀತಾ ಇರಬೇಕು. ಉಚಿತವಾಗಿ ಕೊಟ್ಟರು ತಪ್ಪಿಲ್ಲ. ಸರ್ಕಾರ ಎಲ್ಲ ಒಂದ್ ಕಡೆ ತೆರಿಗೆ ರೂಪದಲ್ಲಿ ಬರ್ತಾ ಇದೆ, ಯಾರಿಗೂ ದುಡಿಯೋಕ್ಕಾಗೋದಿಲ್ಲ ಅಥವಾ ಅವ್ರಿಗೆ ಅಂಥ ಒಂದು ಪರಿಸ್ಥಿತಿ ನಾವು ಬೇರೆ ಬೇರೆ ಕಾರಣಕ್ಕೆ ನಿರ್ಮಾಣ ಆದಾಗ ಅವ್ರಿಗೆ ಸ್ವಲ್ಪ ಉಚಿತವಾಗಿ ಕೊಡೋದು ಕೂಡ ತಪ್ಪಲ್ಲ. ಫೈನ್. ಇದೀಗ ಮುರಳೀಧರ್ ಹಾಲಪ್ಪ ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ಮುಖಂಡರು. ಸ್ವಾಗತ ಸರ್ ಡಿಬೇಟ್ಗೆ. ಮುರಳೀಧರ್ ಹಾಲಪ್ಪ ಅವರೇ, ನಾನು ಅದೇ ಈಗ ಸಿದ್ದರಾಮಯ್ಯ ಇನ್ನೇನು ಕೆಲವು ನಿಮಿಷಗಳಿದೆ, 1 hour ಇದೆ, ಬಜೆಟ್ ಮಂಡಿಸೋರಿದ್ದಾರೆ. ನಾನು ಯಾವಾಗಲೂ ಮೊದಲು ನಾನು ರಾಜ್ಯದ ಪರ, ಆಮೇಲೆ ದೇಶದ ಪರ. ಯಾಕಂತ ಹೇಳಿದ್ರೆ ನಮಗೆ ನನಗೆ ಈ ನೆಲ ನನಗೆ ಜನ್ಮ ಕೊಟ್ಟಿದೆ. ಸಾರಿ ಏನಿಲ್ಲ, ಸಾರಿ ಕಂಟಿನ್ಯೂ ಮಾಡಿ. ಓಕೆ, ಈ ನೆಲದ ಪರ ನಾನು ಫಸ್ಟು, ನಾನು ನಿಂತಿರೋ ನೆಲದ ಪರ, ಆಮೇಲೆ ನಂಗೆ ದೇಶ. ನನ್ನ ಮಾತ್ರಕ್ಕೆ ದೇಶ ಫಸ್ಟಾ, ರಾಜ್ಯ ಫಸ್ಟಾ, ಇದರಲ್ಲಿ ಯಾವ್ದು ಹೇಳು? ಹಾಗಲ್ಲ. ಅಮ್ಮನ ತಾಯಿನ ಎಷ್ಟು ಪ್ರೀತಿಸ್ತೀಯಾ ನನಗೆ ಹೇಳು, ಶೋ ಮಾಡು. ನಮ್ಮನ್ನ ಎಷ್ಟು ಪ್ರೀತಿಸ್ತೀಯಾ ಅಂತ ಕೇಳಿದ್ರೆ ನಾನು ಪ್ರೀತಿಸ್ತೀನಿ ಅಂತೀನಿ, ನನಗೆ ಹೇಳು, ತೋರಿಸು ಹೆಂಗೆ ಅಂತ ಹೇಳಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಸೊ ಹೀಗಿದ್ದಾಗ ಇಲ್ಲಿ ಏನಾಗ್ತಿದೆ, ದೇಶನ ರಾಜ್ಯನ ಈ ಥರದ ಒಂದು ಸಂಘರ್ಷಕ್ಕೆ ತಂದಿಟ್ಬಿಟ್ಟಿದ್ದೀವಿ ನಾವು. ದೇಶನ ರಾಜ್ಯನ, ನೀನು ರಾಜ್ಯದ ಕಡೆ ದೇಶದ ಕಡೆ ಅಂತ ಕೇಳಿದಾಗ, ಜಿಲ್ಲೆಯಲ್ಲಿದ್ದಾಗ ನಾನು ಜಿಲ್ಲೆ ಕಡೆ, ಹಳ್ಳಿಲಿದ್ದಾಗ ನಾನು ಹಳ್ಳಿ ಕಡೆ, ತಾಲೂಕಲ್ಲಿದ್ದಾಗ ನಾನು ತಾಲೂಕು ಕಡೆ, ಅದಲ್ವಾ? ಸೊ ಹಾಗಿದ್ದಾಗ ಇಲ್ಲಿ ಏನಾಗ್ಬಿಟ್ಟಿದೆ, ಈ ದೇಶ 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 ಅನ್ನೋ ಹೆಸರಲ್ಲಿ ನಾವು ಏನೇನೋ ಮಾಡಿ ಹಾಕ್ಬಿಡ್ತಾ ಇದ್ದೀವ, ಇಲ್ಲಿ ಓವರಾಲ್ ಆಗಿ ಏನೇನೋ ಮಾಡಿ ಹಾಕ್ಬಿಡ್ತಾ ಇದ್ದೀವ ಅಂತೇಳಿ ತೆರಿಗೆ ಹಂಚಿಕೆಗೂ ನಾವು ಒದ್ದಾಡಬೇಕು, ನಮ್ಮದೊಂದು ನಷ್ಟ ಪರಿಹಾರಕ್ಕೂ ನಾವು ಒದ್ದಾಡಬೇಕಾಗಿದೆ. ರಾಜ್ಯಗಳ ಮೇಲೆ ಡೇ ಬೈ ಡೇ, ನಾನು ಬರೀ ಕರ್ನಾಟಕ ಅಂತ ಮಾತಾಡ್ತಾ ಇಲ್ಲ, ಪ್ರೆಷರ್ ಜಾಸ್ತಿ ಆಗ್ತಿದೆಯಾ ನೋಡಿದ್ದಾರೆ ಹಾಲಪ್ಪ ಅವರೇ ಫಿನಾನ್ಸ್ ವಿಚಾರದಲ್ಲಿ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರ 15ನೇ ಬಜೆಟ್ ಮಂಡನೆ, ಇದು ನಮ್ಮ ದೇಶದ ಟಾಪ್ 5 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿಗೆ ಬಜೆಟ್ ಮಂಡನೆ ಮಾಡ್ತಿರ್ತಕ್ಕಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಒಂದು. ಹಾಗೆಯೇ ಇತ್ತೀಚೆಗೆ ಒಂದು 15-20 ದಿವಸಗಳಿಂದ ದೊಡ್ಡ ವಾಯ್ಸ್ ಎಲ್ಲ ಕಡೆ ಬರ್ತಾ ಇದೆ. ನಮ್ಮ ರಾಜ್ಯದಿಂದ ಶುರುವಾಗಿ ಕರ್ನಾಟಕದಿಂದ ದೇಶದಾದ್ಯಂತ ಎಲ್ಲ ಕಡೆನೂ ಯಾರು ಹೆಚ್ಚಿಗೆ ಬಜೆಟ್ ಮಂಡನೆ ಮಾಡ್ತಾರೆ, ಹಾಗೆಯೇ ಹೇಗೆ ಟ್ಯಾಕ್ಸ್ ಸೆಸ್ ಕೊಡ್ತಾ ಇದ್ದಾರೆ, ಆ ರಾಜ್ಯಗಳು ನಮ್ಮ ಹಕ್ಕು, ನ್ಯಾಯಬದ್ಧವಾದ ಹಕ್ಕು ಅಂತ ಮಂಡನೆ ಮಾಡೋಂಥ ಈ ಸಮಯದಲ್ಲಿ ಇವತ್ತೇನು ಬಜೆಟ್ ಮಂಡನೆ ಆಗ್ತಿದೆ ನಮ್ಮ ಕರ್ನಾಟಕ ರಾಜ್ಯದ್ದು, ಇಡೀ ರಾಷ್ಟ್ರದ ಗಮನ ಸೆಳೀತಾ ಇದೆ. ಎಲ್ಲರೂ ಇದನ್ನು ವಾಚ್ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯದ್ದು ಮುಂದೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ನಿನ್ನೆ ಸುಪ್ರೀಂ ಕೋರ್ಟ್ ದೊಡ್ಡದಾದಂಥ ಚಾಟಿ ಬೀಸಿದ ಎಲೆಕ್ಷನ್ ಬಾಂಡ್ ಬಗ್ಗೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟು ಅವರ ನಿರ್ಧಾರಗಳು, ಅವರ ಪ್ರತಿಯೊಂದು ನಡೆನೂ ಸಹಿತ ಕೇಂದ್ರ ತುದಿ ನಿಮಗೂ ತಾಕಿರುತ್ತೆ ಅಲ್ಲ. ಅದು ಈಗ ಕೇಳಿದಾರಲ್ಲ, ಈಗ ಕೇಳಿದಾರಲ್ಲ ಪಾರದರ್ಶಕವಾಗಿ ಇದೆಯಲ್ಲ ಹಲಪ್ನವರೇ, ಆಮ್ ಆದ್ಮಿಯವರೆಗೂ ಎಲ್ಲಾ ಪಾರ್ಟಿಗೂ ಆ ಚಾಟಿ ತುದಿ ತಾಕಿದೆ. ಸ್ವಲ್ಪ ಕೇಳ್ತಾ ಇದೀವಿ, ಅದನ್ನ ಟ್ರಾನ್ಸ್ಪರೆಂಟ್ ಇರ್ಲಿ, ಹಣ ತಗೋಬಾರ್ದಾಗಿತ್ತು, ನೀವು ಪಾರದರ್ಶಕವಾಗಿರ್ಲಿ. ಎಲೆಕ್ಷನ್ ಬಾಂಡ್, ಇಫ್ ದಟ್ಸ್ ದ ಕೇಸ್, ₹1 ಕೂಡ ನಾನು ಮುಟ್ಟಲ್ಲ, ನಾನು ಯಾರು ಹಾಕ್ಬಿಟ್ರಪ್ಪ ಅಂತ ನೀವು ಹೇಳ್ಬೇಕಾಗಿತ್ತು. ಅಲ್ಲ, ಎಲೆಕ್ಷನ್ ಬಾಂಡ್ ನಾವು ತಗೋತಿದ್ದು ಯಾರು ಬಿಸ್ನೆಸ್ ಮೆನ್ಗಳು ಇರ್ತಾರೆ, ವರ್ತಕರು ಇರ್ತಾರೆ, ಅವರು ಎಲೆಕ್ಟ್ರಾಲ್ ಬಾಂಡ್ ಥ್ರೂ ನೀವು ಹಣ ತಗೊಂಡಿದ್ದೀರಾ ತಗೊಂಡಿಲ್ಲ? ಸಿಂಪ್ಲೆಸ್ಟ್ ಕ್ವೆಶ್ಚನ್. CSR ಫಂಡ್ ಏನ್ ಕೊಡ್ತಾರೆ, ಎಲೆಕ್ಟ್ರಾಲ್ ಬಾಂಡ್ ಮೂಲಕ ತಗೊಂಡಿದ್ದೀರಾ ತಗೊಂಡಿಲ್ಲ? ಇದು ಟ್ಯಾಕ್ಸ್ ಎಕ್ಸಂಪ್ಷನ್ ಏನ್ ಸಿಗ್ತದೆ ಅದು ಎಲ್ಲಾ ರಾಜಕೀಯ ಪಕ್ಷಗಳಿಗೆ. ಅದು ಈಗ ಚುನಾವಣಾ ಆಯೋಗ ಕೊಟ್ಟಿರೋಂತ ಒಂದು ನಿರ್ಧಾರ, ಅದಕ್ಕೆ ಬದ್ಧವಾಗಿ ಎಲ್ಲರೂ ತಗೊಂಡಿರ್ತಾರೆ, ಎಲ್ಲಾ ಪಕ್ಷಗಳು ತಗೊಂಡಿರ್ತಾರೆ, ಕಾಂಗ್ರೆಸ್ ಪಕ್ಷನೂ ತಗೊಂಡ್ರು. ಎಡಗೈನಲ್ಲಿ ಹಣ ತಗೊಂಡು ಬಲಗೈನಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕೋ ಕೆಲಸ ನೀವು ಮಾಡಿದ್ರ ಮಾಡಲಿಲ್ಲ? ಅಲ್ಲ, ಅದನ್ನ ಚುನಾವಣಾ ಆಯೋಗ ಕೊಟ್ರಂತ ನಮ್ಗೆ ಕೊಟ್ರಂತ ಹಕ್ಕದು.
ಅದನ್ನ ಕೊಟ್ರೆ ಅದು ಹಕ್ಕು ಕೊಟ್ಟ ಅಂದ್ರೆ ಮೇಲೆ ನೀವು ಎಂಜಾಯ್ ಮಾಡಿ. ಅರೆ, ಕೇಸ್ ಯಾಕೆ ನನಗೆ ಹಾಕಿದ್ರೆ ನೀವು? ವಿದ್ಯಾಭ್ಯಾಸಕ್ಕೆ BJP ಜಾಸ್ತಿ ದುಡ್ಡು ಆರೋಗ್ಯಕ್ಕೆ ಎಲ್ಲದಕ್ಕೂ ನನಗೆ ಅನುವು ಮಾಡಿಕೊಟ್ಟಾಗ ಅರೆ ನೀನು ನನ್ನ point ಅರ್ಥ ಗೌರ್ಮೆಂಟ್ ಮಾಡ್ಕೊ- ಶಾಲೆ ಬಿಡು, ಹಲೋ, ಪ್ರೈವೇಟ್ ಇಲ್ಲ, ಶಾಲೆ ಇಲ್ಲ. ನನ್ನ ಹೋಗು, point ಅರ್ಥ ಮಾಡ್ಕೊಂಡಿಲ್ಲ ಸರ್ಕಾರಿ ಶಾಲೆ ಬಿಡು, ಎಲೆಕ್ಟ್ರೋಲ್ ಆಸ್ಪತ್ರೆ ಬಿಡು, ಕೇಳಿಸ್ಕೊತಿಲ್ಲ. ಎಲೆಕ್ಟ್ರೋಲ್ ಬಾಂಡ್ಗೆ ನಿಮ್ಮ ವಿರೋಧ ಇದ್ದದ್ದೇ ಆದರೆ ನಾನು ವೆಲ್ಕಮ್ ಮಾಡ್ತೀನಿ. ನಾನು ಅದಕ್ಕೆ ವಿರೋಧ ಮಾಡಿದ್ದವನೇ. ಯಾಕಂದರೆ ಇಡಿ ಮುಂದೆ ಹೋಗ್ಬಿಟ್ಟು ನಿನಗೆ ಈ ಹಣ ಎಲ್ಲಿಂದ ಬಂತಯ್ಯ, ಹೆಂಗಯ್ಯ ವರ್ಗಾವಣೆ ಮಾಡಿದೆ ಅಂತ ಕೇಳಿದ್ರೆ ನಾನು ಹೇಳಲ್ಲ. ನಾನು ಗೌಪ್ಯತೆ ಅಂತ ಒಂದು ನಿಮಿಷ, ನಾನು ಗೌಪ್ಯತೆ ಅಂತ ಇಡಿ ಮುಂದೆ ಯಾರಾದರೂ ಹೇಳಿದ್ರೆ ಅವನೇನಂತ ಕರಿತೀವಿ ನಾವು ಈ ದೇಶ? ಐಟಿ ಮುಂದೆ ಹೋಗ್ಬಿಟ್ಟು ಸುಪ್ರೀಂ ಡಿಸ್ಕ್ಲೋಸ್ ಕೋರ್ಟ್ ಮಾಡಲ್ಲ ನಿರ್ಧಾರ ಅಂದ್ರೆ ತಗೊಂಡಿದೆ. ಸೇಮ್ ಲಾ ಎಲೆಕ್ಟ್ರಾಲ್ ಬಾಂಡ್ಗೂ ಅಪ್ಲೈ ಆಗುತ್ತೆ. ಈಗ ಎಲ್ಲಿಂದ ಬಂತಯ್ಯ ಹಣ ಅಂದರೆ ನಾನು ಹೇಳಲ್ಲ ಅದನ್ನ ಅಂತ ಒಬ್ಬ ಮನುಷ್ಯ ಹೇಳೋದಾದರೆ ಅದು ಕಳ್ಳತನ, ಅದು ಇಟ್ಸ್ ಅ ಚೀಟಿಂಗ್. ಅದು ಕೆಲವರು ಹೇಳಿದ್ದಾರೆ ಅದ್ರ ಬಗ್ಗೆ, ಇದೊಂದು ಲೀಗಲೈಸ್ಡ್ ಕರಪ್ಷನ್ ಅಂತ ಹೇಳಿ, ಕಾನೂನಾತ್ಮಕ ಭ್ರಷ್ಟಾಚಾರ ಅಂತ ಹೇಳಿ. ಈಗ ಸರ್ವೋಚ್ಚ ನ್ಯಾಯಾಲಯ ಏನೀಗ ನಿರ್ಧಾರ ತಗೊಂಡಿದೆ, ಇದರಿಂದ ಗೊತ್ತಾಗುತ್ತಲ್ಲ ಈಗ ಯಾವ ಪಕ್ಷ ಯಾರ ಮುಖಾಂತರ ಒಳ್ಳೇದೋ ಕೆಟ್ಟದ್ದೋ ಯಾವ ಹಣ ತಗೊಂಡಿದ್ದಾರೆ ಅಂತೇಳಿ ತಕ್ಷಣ ಅದನ್ನ ನಿರ್ಧಾರ ತಗೊಳ್ಳೋ ಬದಲು ಇನ್ನ ಏನಾದ್ರೂ ಮುಂದಕ್ಕೆ ಹಾಕಿದ್ರೆ ಜನಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗ್ತದೆ. ಹೌದು, ಇದರಲ್ಲಿ ಏನೋ ಮುಚ್ಚುಮರೆ ಇದೆ, ಏನೋ ಕದ್ದು ಮುಚ್ಚಿ ಏನೋ ಮಾಡ್ತಿದ್ದಾರೆ ಅಂತೇಳಿ ಎಲ್ಲರಿಗೂ ಈಗಾಗಲೇ ಅನುಮಾನ ಇದೆ. ಹಾಗಾಗಿ ನಾವುಗಳು ಕೋರ್ಟಿಗೆ ಹೋಗಿದ್ದು, ಸ್ವಚ್ಛ ಹಣ ಯಾವುದಿತ್ತು, ಕೆಟ್ಟ ಹಣ ಯಾವುದಿತ್ತು ಅಂತೇಳಿ ಹೇಳಿದ್ದಕ್ಕೆ ಹೋಗಿದ್ದು. ಹೀಗೆ ಈ ಕಾಲಘಟ್ಟದಲ್ಲಿ ಇವತ್ತಿನ ಬಜೆಟ್ ಏನಿದೆ ಕರ್ನಾಟಕ ರಾಜ್ಯದ್ದು ತುಂಬಾ ನಿರೀಕ್ಷೆ, ಅದರಲ್ಲೂ ರೈತಾಪಿ ವರ್ಗದ್ದು. ಈಗ ಮಳೆ ಇಲ್ಲ, ಬರಗಾಲ ಇಲ್ಲ. ಬರ್ಲಿಕ್ಕಿಂತ ಮುಂಚೆ ವೆಂಕಟೇಶ್ ದೊಡ್ಡೇರಿಯವರು ಹೇಳ್ತಾ ಇದ್ರು, ಬಿಜೆಪಿಯ ವಕ್ತಾರರು, ಗ್ಯಾರಂಟಿ ಯೋಜನೆಗಳು ಫೇಲ್ ಆಗಿದೆ, ಸರಿಯಾಗಿ ರೀಚ್ ಆಗಿಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗಿದೆ, ಸಾಲ ಜಾಸ್ತಿ ಆಗ್ತಾ ಇದೆ. ವೆಂಕಟೇಶ್ ದೊಡ್ಡೇರಿಯವರ ಮಾತು. ಇನ್ನೊಂದು 15 ನಿಮಿಷ ಕಾಯಿದ್ರೆ ಈಗ ಗೊತ್ತಾಗ್ತದಲ್ಲ ಅದನ್ನ. ಈಗ 54,000 ಕೋಟಿ ಅಪ್ರಾಕ್ಸಿಮೇಟ್ಲಿ ನಾವುಗಳು ಈಗ ಆ ಬಜೆಟ್ಗೆ ಮೀಸಲಿಟ್ಟಿದ್ವಲ್ಲ, 3,24,000 ಕೋಟಿನಲ್ಲಿ ಅದು ಎಷ್ಟು ಅಮೌಂಟ್ ಅದು? ಈಗ ಅದನ್ನ ಯಾವ್ದು ಖರ್ಚು ಮಾಡಿದೀವಿ ಅದನ್ನ? ಈಗ ಉದಾಹರಣೆ KSRTC ಎಲ್ಲ RTCಗಳು ಮುಖಾಂತರ ಅಷ್ಟೊಂದು ಹಣ ಲಾಸ್ ಆಯ್ತು ಅಂದ್ರಲ್ಲ, ಅದೇ ನೀವು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಹೋಗಿ ಕೇಳಿದ್ರೆ ಎಷ್ಟು ಇನ್ಕಮ್ ಬಂತು, ವರಮಾನ ಎಷ್ಟು ವರಮಾನ ಬಂತು ಅಂತ ಹೇಳಿದ್ರೆ ಅಲ್ಲೇ ಸಿಗ್ತಲ್ಲ ನಮಗೆ ಉತ್ತರ. ದೇವಸ್ಥಾನಗಳ ಮುಖಾಂತರ ಎಷ್ಟು ನಮಗೆ ಅಭಿವೃದ್ಧಿ, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಾರ್ಕೆಟಿಂಗ್ ವಿಷಯಕ್ಕೆ ಬಗ್ಗೆ, ಟೂರಿಸಂ ಬಗ್ಗೆ ಎಷ್ಟು ಹಣ ನಮಗೆ ಸರ್ಕಾರಕ್ಕೆ ಅದರಿಂದ ಉತ್ಪಾದನೆ ದೊರಕ್ತು. ಹಾಗೆ ಅಲ್ಲಿ ಹೋಗ್ತಾ ಬರ್ತಾ ದಾರಿನಲ್ಲಿ ಯಾವುದೇ ಊರುಗಳಿಗೆ, ಆ ಊರುಗಳ ಮಾರ್ಗಗಳಲ್ಲಿ ಏನೇನು ವ್ಯಾಪಾರ ವಹಿವಾಟುಗಳಿತ್ತು ಎಲ್ಲೂ ಹೋಗಲ್ಲ, ಹಣ ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಒಂದು ಕಡೆ ಎಲ್ಲೋ ಇರೋ ಬದಲು ಟ್ರೆಜರಿಯಲ್ಲಿ ಜನಗಳ ಮಧ್ಯೆ ಮಾರುಕಟ್ಟೆಗಳಲ್ಲಿ ಈ ಹಣ ಒಂದು ವರ್ಗಾವಣೆ ಆಯ್ತೆ ಹೊರತು ಎಲ್ಲೂ ಅದನ್ನು ಮಿಸ್ಯೂಸ್ ಆಗಲಿಲ್ಲ. ಈ ಬಾರಿ ಸರ್ ಆಯಿತು, ಇದು ಟೀಕೆಗಳ ಝೋನ್ ಮುಗಿದಿದೆ ಅಂತ ಭಾವಿಸೋಣ. ಟೀಕೆ ವಿಮರ್ಶೆಗಳು, ಎಕ್ಸ್ಪೆಕ್ಟೇಷನ್ ಏನು ಸರ್ ನಿಮ್ದು? ಈ ಬಾರಿ ನನ್ನ ರಾಜ್ಯದ ಬಜೆಟ್ ನನಗೆ ಈ ಥರ ಇದ್ರೆ ನಂಗೆ ಚಂದ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೆ ಸರ್? ಅಲ್ಟಿಮೇಟ್ಲಿ ಜನಗಳ ದುಡ್ಡಲ್ಲೇ ಎಲ್ಲರೂ ಭಾಗ್ಯ ಕೊಡೋಕ್ಕೆ ಸಾಧ್ಯ. ಮೋದಿ ಕೊಟ್ಟರು ಅಷ್ಟೇ, ಸಿದ್ದರಾಮಯ್ಯ ಕೊಟ್ಟರು ಅಷ್ಟೇ, ಯಾರೋ ಅವ್ರ ಮನೆ ತಂದು ಕೊಡಲ್ಲ. ಸಿಂಪ್ಲೆಸ್ಟ್ ಥಿಂಗ್, ಅದೊಂದು ಮನಸ್ಥಿತಿ ಅಷ್ಟೇ. ನಾನೊಬ್ಬ ಕರ್ನಾಟಕದ ಕನ್ನಡಿಗನಾಗಿ ಈ ರಾಜ್ಯದ ರೈತರು, ನಿರುದ್ಯೋಗಿಗಳು, ಬಡವರು ಮತ್ತು ಈ ನಗರಗಳ ಅಭಿವೃದ್ಧಿ, ರಸ್ತೆ, ನೀರಾವರಿ, ಈಗ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಂತ ನಾನು ಬಯಸ್ತೇನೆ. ಆದರೆ ನಾವು ಒಂದು ವಿಚಾರ ತಾವು ಹೇಳಿದ್ರಿ, ಕೇಂದ್ರದಿಂದ ಇನ್ನೂ ಹಣ ಬರಬೇಕು ಅಂತ, ಅದೊಂದು ಕ್ಲಾರಿಫೈ ಮಾಡಿಬಿಡ್ತೀವಿ. ಶ್ರೀಮತಿ ಸೀತಾರಾಮನ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಶ್ವೇತಪತ್ರವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಈಗಾಗಲೇ ರಾಜ್ಯಕ್ಕೆ ಕೊಟ್ಟಂತದ್ದು ನಾವೇನು ಕೊಡ್ತೀವಿ 2010 ನಾವೇನು ಈಗ ನಾವು ಯಾರಿಗೂ ಗೊತ್ತಿಲ್ವಾ ನಮಗೆ? ರಾಜ್ಯಕ್ಕೆ ಕೊಟ್ಟಿರೋ ಹಣ ಇದೆ, ದೇಶದಲ್ಲಿ ಹೆಚ್ಚಿಗೆ ಪ್ರಚಾರ ಆಗಿರೋದು, ಅಲ್ಲಲ್ಲ ಶಾಪ ಹಾಕ್ತಿರೋದು ಜನಗಳು. ಸರ್ ಈಗ ನಿರ್ಮಲಾ ಸೀತಾರಾಮನ್ ಬಾಯಿ ಚಪ್ಪಲಿಕ್ಕೆ ಆಲಪ್ಪ ಸಾಹೇಬ್ರೆ ನಾನು ರೆಕಾರ್ಡ್ ಕೊಡ್ತಾ ಇದ್ದೀನಿ, ಇದನ್ನ ವೆರಿಫೈ ಮಾಡಿ. ಇದು ಒಂದು ಶ್ವೇತಪತ್ರವನ್ನು ಹೊರಡಿಸಿದ್ದಾರೆ, ಮುಂದಕ್ಕೆ ಸರಿಪಡಿಸ್ಕೋತೀವಿ ಅಂದ್ರೆ ಮುಗಿತಾರೆ. ನೀವು ಸರಿಪಡಿಸ್ಕೋಬೇಕು, ನಾವೆಲ್ಲ ಈಗ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲಿ ಇನ್ನು 34% ಆಗಿಲ್ಲ. 5,727 ಕೋಟಿ ಇನ್ನು ಖರ್ಚಾಗಿಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಹಣ. ಅವ್ರು ಏನು ಕರ್ನಾಟಕ ಸರ್ಕಾರದಲ್ಲಿ 2,98,00,000 ಇಟ್ಟಿದ್ರು, ಫೆಬ್ರವರಿ ಬಂದ್ರು ಕೂಡ 38% ಮಾತ್ರ ಇನ್ನು ಇಟ್ಕೊಂಡಿದೀವಿ ನಾವು. ತಮ್ಮ ವೈಫಲ್ಯಗಳನ್ನ ನನ್ನೊಂದು ಪ್ರಶ್ನೆ ಇದೆ ಸರ್. ಈಗ ಒಂದು ಬಿಸ್ನೆಸ್ ಮಾಡ್ತೀರಿ ಅಂತ ಅನ್ಕೊಳ್ಳಿ ಸರ್, ನಾನು ನೀವು ಒಂದು ಬಿಸ್ನೆಸ್ ಮಾಡ್ತೀವಿ.
ನಾನು ನೀವೊಂದು ಬಿಸ್ನೆಸ್ ಮಾಡ್ತೀವಿ ಸರ್, ಬಂದಿದ್ರಲ್ಲಿ ಅರ್ಧ ಹಂಚ್ಕೊಳ್ಳೋಣ ಅಂತ ನಾವು ಮಾತಾಡಿರ್ತೀವಿ ಸರ್. ನಾನು ನನ್ನ ಹತ್ರ ಇಟ್ಕೊಂಡಿರ್ತೀನಿ, ನಿಮ್ಮ ಕಡೆಯಿಂದ ನನಗೆ ಒಂದು 50,000 ಕೋಟಿ ಬರಬೇಕಿರುತ್ತೆ ಸರ್. ಅಷ್ಟು ಬರುವಂತಾಗಲಿ, ಅದು ಬೇರೆ 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 ವಿಚಾರ. 50,000 ಕೋಟಿ ಬರಬೇಕು ಅಂತಿದ್ದಾಗ ಫಸ್ಟ್ ನೀವು ಕೊಡಬೇಕಾ? ರಮಕಾಂತ್ ನಿನ್ನ ಹತ್ರ ಇದೆಲ್ಲ ಖರ್ಚು ಮಾಡಿದ್ಯಾ ಮಾಡಲಿಲ್ವಾ? ನೀನೇನು ಮಾಡ್ತಿದ್ಯಾ ಹೇಳು? ನೀವ್ಯಾಕೆ ಕೇಳ್ತೀರದನ್ನ? ನಾನು ಈ ಫಿಟ ಅದೇ ತರ ಒಂದ್ ವೇಳೆ ಇದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ಬರ ಪರಿಹಾರ ಕೊಡ್ರಿ ಅಂದ್ರೆ ಖರ್ಚು ಮಾಡಿದ್ರೆ ಇಲ್ವಾ ನೀವು? ರಮಾಕಾಂತ್ ಅವರೇ, ಡಿಸಿ ಫಂಡ್ ಏನಾಯ್ತು? ನಿಮ್ಮ logic ಬರೋದು. ತಹಶೀಲ್ದಾರ್ ಏನಾಯ್ತು? ರೀ ಸ್ವಾಮಿ ನೀವು ಕೊಡ್ರಿ ಸ್ವಾಮಿ, ನೀವೇ ಕಳ್ಸಿದ್ರಲ್ರಿ ಅಂದ್ರೆ ರೀ ಗ್ರಾಮ ಪಂಚಾಯತಿಗೆ ನೀರು ಕೊಟ್ರ ನೀವು ಅಂತ ಕೇಳಿದ್ರೆ ನಿಮ್ಮ ಲಾಜಿಕ್, ಈ ಲಾಜಿಕ್ ಹೆಂಗೆ ಸರ್ ಇದು? ಲಾಜಿಕ್ ಕರೆಕ್ಟ್. ನಿಮ್ಮಿಂದ 50 ಕೋಟಿ ರೂಪಾಯಿ ಬರಬೇಕು, ಬರಬೇಕು, ಕೊಟ್ಬಿಡಿ ನೀವು. ನನ್ನಲ್ಲಿ ಅಂಕೆ ಸಂಖ್ಯೆಗಳನ್ನ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕೊಟ್ಟಿದ್ದೀನಿ. ಅವ್ರು ವಿಮರ್ಶೆ ಮಾಡಿ ಒಂದು ಚಾರ್ಟರ್ಡ್ ಅಕೌಂಟ್ ಮಾಡಿ ಸ್ಟೇಟ್ಮೆಂಟ್ ಸುರೇಶ್ ಅವರೇ ನೋಡಿ ಸರ್, ಇದು ಯಾವುದು ಬಾಕಿ ಹಂಚಿಕೆ ಅಂದ್ಮೇಲೆ ಹಂಚಿಕೆ ಸರ್, ಅದು ಪಾಲು ಅಂದ್ಮೇಲೆ ಪಾಲು ಹೊಡಿಸಿದೀವಿ. ಅದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡಿದ್ರು. ಇದೇ ನಿಮ್ಗೆ ಕೇಳ್ಬಿಡ್ತೀನಿ, ನಿಮ್ಗೆ ಕೇಳ್ತಾ ಇದ್ದೀನಿ, ಓಪನ್ ಡಿಬೇಟ್ ನಿಮ್ಗೆ ಕೇಳ್ತಿದ್ದೀನಿ. ಯಾಕೆ ಬರ್ತಾ ಇಲ್ಲ? ನಂದು ಇಡೀ ತಕರಾರು ಇಷ್ಟೇ. ಕಪ್ಪು ಪತ್ರ ನಾನು ಆಗ್ಲೇ ಹೇಳ್ತಿದ್ದೆ, ಕುತ್ಕೊಂಡು ಹಲಪ ದೇಶ ಅಂತ ಒಂದು ನಿಮಿಷ ಸರ್, ದೇಶ ಅಂತ ಬಂದ್ರೆ ನನ್ನ ದೇಶದ ಪರ ನಾನು, ರಾಜ್ಯ ಅಂತ ಬಂದ್ರೆ ನನ್ನ ರಾಜ್ಯದ ಪರ ನಾನು. ಆಗ್ಲೇ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು. ನನ್ನ ಪ್ರಶ್ನೆ ಇರೋದು ಇಷ್ಟೇ. ಈಗ ಒಂದು ಹಂಚಿಕೆ ಅಂತ ಆದಮೇಲೆ ಒಂದು ರೂಲ್ ಅಂತ ಮಾಡ್ಕೊಂಡ್ಮೇಲೆ 15 ಫಿನಾನ್ಸ್ ಕಮಿಷನ್ನೇ ರೂಲ್ ಅಂತ ಒಂದು ಸಲ ಹೇಳ್ತಾರೆ, ಅದೊಂದು ಅಟಾನಮಸ್ ಬಾಡಿ ಅಂತಾರೆ. ಮಾಡಿದವ್ರು ಯಾರು ಇದನ್ನು? ಅಲ್ಟಿಮೇಟ್ಲಿ ಕೇಂದ್ರ ತಾನೇ ಮಾಡಿರ್ಲಿಕ್ಕೆ ಸಾಧ್ಯ, ಅಟಾನಮಸ್ ಆದರೂ ಕೂಡ. ನನ್ನ ಪ್ರಶ್ನೆ ಇರೋದು, ಹಂಚಿಕೆ ಅಂದಮೇಲೆ ಪಾಲು ಅಂದಮೇಲೆ ಪಾಲು. ಒಬ್ಬ ವ್ಯವಸಾಯ ಮಾಡ್ಕೋತಾನೆ, 4 ಜನ ಅಣ್ಣ ತಮ್ಮದಿರಿದ್ದಾಗ 4 ಜನಕ್ಕೆ ಒಂದೊಂದು ಎಕರೆ ಅಂತ ಕೊಟ್ಬಿಟ್ಟ ಮೇಲೆ, ಏಯ್ ನೀನಲ್ಲಿ ಬೆಳೆ ಬೆಳೆಯೋ, ನಿನ್ನ ಪಾಲು ಆಮೇಲೆ ಕೊಡ್ತೀನಿ ನಾನು, ಹೇಳಕ್ಕೆ ಬರಲ್ಲ, ನನ್ನ ಶೇರ್ ನಾನು ಕೊಟ್ಬಿಡು. ನೀವು ಬರ ಪರಿಹಾರಕ್ಕೆ ನೀವೇ ಕಳಿಸೋ ತಂಡ ಒಂದು ಪರಿಹಾರ ಕೊಡಿ ಅಂದರೆ ನಯಾ ಪೈಸೆ ಬಿಡುಗಡೆ ಮಾಡಲಿಲ್ಲ. ಕೇಳಿದ್ರೆ ಡಿ.ಸಿ ಫಂಡ್ ಏನಾಗ್ತಿದೆ, ತಹಶೀಲ್ದಾರ್ ಕತೆ ಏನು ಮಾಡ್ತಿದ್ದಾರೆ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಇದೆಲ್ಲ ಪ್ರಶ್ನೆ. ನೀವು ನಿಮ್ಮ ಪಾಲು ನೀವು ಕೊಟ್ಬಿಡಿ, ಆಮೇಲೆ ನೀವು ಕೆಲಸಗಳ ಬಗ್ಗೆ ರಾಜಕೀಯ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ದನಿಗೂಡಿಸ್ತೀನಿ, ನಾವು ದನಿಗೂಡಿಸ್ತೀವಿ. ಇಲ್ಲಿ ಪಾಲೇ ಕೊಡ್ತಿಲ್ಲ ಅಂದ್ಮೇಲೆ ನಾವೇನು ಮಾಡಬೇಕು ಅಂತ. 6,000 ಹಳ್ಳಿಗಳು ಇವತ್ತು ಬಡತ ಇದರಲ್ಲಿ ಡ್ರಾಫ್ಟ್ ಅಲ್ಲಿ ಇದಾವೆ. ತಾವೇನ್ ಮಾಡಿದಿರಿ? ಸುರೇಶ್ ನಾವು ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಯಾವುದೇ ಕಾರಣ ಮಾಡದೆ 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಕೆಲವೇ ನಿಮಿಷ ಸರ್, ನಾವು ಏನು ಮಾಡ್ಲಿಲ್ವಲ್ಲ ಸುರೇಶ್ ಅವರೇ? ಬಹಳ ವಿಚಾರಗಳಲ್ಲಿ ತಾರತಮ್ಯ ಆಗಿದೆ ಅನ್ನೋಂಥದ್ದನ್ನ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, RDSS ಅನ್ನುವಂಥದ್ದು ಒಂದು ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನುವಂಥದ್ದಕ್ಕೆ ಈ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ಲಿ AT&C ಲಾಸಸ್ ರೆಡ್ಯೂಸ್ ಮಾಡಲಿಕ್ಕೋಸ್ಕರ ಮತ್ತು ಈ ಏನು ನಮ್ಮ ವಿದ್ಯುತ್ ಕಂಪನಿಗಳಿದ್ದಾವೆ ಅವುಗಳ ಒಂದು ಆರ್ಥಿಕ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಮಾಡ್ತಾರೆ 3 ಲಕ್ಷ ಕೋಟಿ. ನಿರ್ಮಲಾ ಸೀತಾರಾಮನ್ ಅವರು ವಿಚಾರದಲ್ಲಿ ಹೇಳೋದಾದ್ರೆ, ಇದರ ಅತಿ ಹೆಚ್ಚು ಪಾಲನ್ನ ನಾರ್ತ್ ಅಲ್ಲಿರುವಂಥ ಎಲ್ಲ ಸ್ಟೇಟ್ಗಳು ತಗೊಂಡಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೆ ಸಿಕ್ಕಿಲ್ಲ. ನಾವು ಸ್ಮಾರ್ಟ್ ಮೀಟರ್ ಅಂತ ನಮ್ಮ ಕರ್ನಾಟಕದಲ್ಲಿರುವಂಥ IT ಕಂಪನಿಗಳು ಉತ್ತರ ಪ್ರದೇಶಲ್ಲಿ, ಹರಿಯಾಣದಲ್ಲಿ ಎಲ್ಲ ವಿಚಾರಗಳಲ್ಲಿ, ಎಲ್ಲ ದೇಶಗಳಲ್ಲಿ ನಮ್ದು ಟೆಕ್ನಾಲಜಿ ಹೋಗುತ್ತೆ ಸ್ಮಾರ್ಟ್ ಮೀಟರ್ಗೆ. ಬಟ್ ನಮ್ಮ ಬೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂಗಳಲ್ಲಿ ಇವತ್ತಿನವರೆಗೆ ನಾವು ಸ್ಮಾರ್ಟ್ ಮೀಟರ್ನ ನೋಡೋಕ್ಕಾಗಿಲ್ಲ. ಈ ಥರ ತಾರತಮ್ಯಗಳು ಬಹಳಷ್ಟಿದಾವೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ರಾಜ್ಯಗಳು ಶಕ್ತವಾಗಬೇಕು, ರಾಜ್ಯಗಳು ಕೂಡ ರಾಜ್ಯ ಶಕ್ತ ಆಗಿಬಿಟ್ರೆ ಆ ಹಣ ಇನ್ನೆಲ್ಗೂ ಹೊರಟೋಗಲ್ಲ ಹಾಲಪ್ಪನವರೇ. ಮತ್ತೆ ಅದು GST ವ್ಯಾಪ್ತಿಗೆ ಬರುತ್ತೆ, ಜನಗಳು ಡೆವಲಪ್ ಆಗ್ತಾರೆ, ಕೇಂದ್ರನೂ ಅರ್ಧ ಪಾಲು ತೊಗೋತಾರೆ, ರಾಜ್ಯನೂ ಅರ್ಧ ಪಾಲು ಕೊಡ್ತಾರೆ. ರಾಜ್ಯವನ್ನು ನೀವು ಪ್ಯಾರಲೈಸ್ ಮಾಡಿಬಿಟ್ಟು ಪಾರ್ಶ್ವವಾಯು ಪೀಡಿತರನ್ನಾಗಿ ಮಾಡಿ ಓಡು ನೋಡೋಣ, ಹಿಂಗೆ ತಾಕತ್ತಿದೆಯಾ ಓಡು, ನಿನ್ನ ಕಾಲಲ್ಲಿ ಬಲ ಇದೆ, ಎಷ್ಟು ಚೆನ್ನಾಗಿ ಓಡಿಲ್ಲ, ನಾವು ಹೇಳಬಾರ್ದು ಹಾಗೆ. ಅದು ನಡೀತಿದೆಯಾ ಅಂತ ನಾವು ಕೇಳಿದ್ದು 5 ಪ್ರಶ್ನೆ. ನೀವು ಬಿಸ್ನೆಸ್ ಮೆನ್ ಇರ್ತಾರಲ್ಲ, ಬಂಡವಾಳಶಾಹಿಗಳಿಗೆ ಎಷ್ಟು ನೀವು ಹಣನ ಮಾಫಿ ಮಾಡಿದ್ದೀರಾ, ವೇವ್ ಆಫ್ ಮಾಡಿದ್ದೀರಾ, ಅದನ್ನು NPA ಅಂತೇಳಿ ಡಿಕ್ಲೇರ್ ಮಾಡಿದ್ದೀರಾ, ಅದನ್ನ ಒಂಚೂರು ನೀವು ಓಪನ್ ಡಿಕ್ಲೇರ್ ಮಾಡಿ ಪಬ್ಲಿಕ್ಕಾಗೆ, ಅದನ್ನು ಗ್ಯಾರಂಟಿ ಹಣನ ನಾವು ಸರ್ಕ್ಯುಲೇಟ್ ಆಗೋ ಹಣಕ್ಕೆ ನೀವು ಪ್ರಶ್ನೆ ಮಾಡಿ ದಿನಾ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ನೀವೇ ಕೊಡ್ತಾ ಇದ್ದೀರಾ. ಕೇಂದ್ರದ ಸರ್ಕಾರದ ಗ್ಯಾರಂಟಿ ಯೋಜನೆ ಅಂದರೆ ನಾವು ಕೊಡೋದು ತಪ್ಪು, ನೀವು ಕೊಡೋದು ಮಾತ್ರ ಸರಿ ಅಂತಲ್ಲ. ಈಗ ಇವತ್ತಿನ ಬಜೆಟ್ ನಿರೀಕ್ಷೆ ನಮ್ಗಿರೋದು ರೈತರದ್ದು. ಹೆಚ್ಚಿಗೆ ಜನ ನೋಡ್ತಾ ಇರೋದು ಇವತ್ತು ರೈತರುಗಳು ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅಂತ. ಮಹಿಳೆಯರು ಅವರಿಬ್ಬರದ್ದು ಸದೃಢ ಆದರೆ, ತಾಯಂದರು ಹಾಗೂ ನಮ್ಮ ಕೃಷಿಕರು, ಇಡೀ ರಾಜ್ಯ ಸುಭಿಕ್ಷ ಆಗ್ತದೆ. ಇಲ್ಲಿ ಚೆನ್ನಾಗಿದ್ರೆ ತಾನೇ ಯಾವರೇ ಇಂಡಸ್ಟ್ರಿಯಲಿಸ್ಟ್ ಆಗಲಿ ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಲಿ ಪ್ರತಿಯೊಬ್ಬರು ಸೌಖ್ಯವಾಗಿ ಇರ್ತಕ್ಕಂಥದ್ದು. ಇದಕ್ಕೆ ಕಾಯಕಲ್ಪ ಕೊಡಬೇಕು ಅಂತೇಳಿ, ಇದಕ್ಕೆ ಒತ್ತು ಕೊಡಬೇಕು ಅಂತೇಳಿ ಮುಂದಕ್ಕೆ ಹೊರಟಿದ್ದಾರೆ. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ
ಯುವಕರಿಗೆ ಅವರ ಸಬಲೀಕರಣ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಈಗ ನೀವು ಮುಂದೆ ಇನ್ನೊಂದು 5 ನಿಮಿಷದಲ್ಲಿ ಗಮನಿಸಬಹುದು ಎಂತೆಂಥ ನಿರ್ಧಾರಗಳು ಇಡೀ ನಮ್ಮ ದೇಶಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಕರ್ನಾಟಕ ಮಾದರಿ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಈಗ ಆಲ್ರೆಡಿ ಇದ್ರ ಬಗ್ಗೆ ಪೂರ್ವಭಾವಿ ಹಲವಾರು ಮೀಟಿಂಗ್ಗಳು ಆಗಿರೋದ್ರಿಂದ ಎಲ್ಲಾ ಕ್ಷೇತ್ರಗಳ ಜನಗಳನ್ನ ಕರೆಸಿ ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ಪಾರದರ್ಶಕತೆ ನಮಗೆ ಸ್ವಲ್ಪ ಸಿಕ್ಕಿದೆ ಅದ್ರ. ಓಕೆ, ಥ್ಯಾಂಕ್ ಯು ಮುರಳೀಧರ್ ಹಾಲಪ್ಪ ಅವರೇ, ಥ್ಯಾಂಕ್ ಯು ಅನಿಲ್ ಭಾರದ್ವಾಜ್ ಅವರೇ, ಥ್ಯಾಂಕ್ ಯು ಸುರೇಶ್ ರಾಥೋಡ್ ಅವರೇ, ಥ್ಯಾಂಕ್ ಯು ವೆಂಕಟೇಶ್ ದೊಡ್ಡೇರಿ ಅವರೇ, ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತಾಡಿದ್ದೀರಿ. ಥ್ಯಾಂಕ್ ಯು ರಮೇಶ್ ಯಾವಗಲ್ ಅವರೇ, ನಿಮಗೆ ಈ ಡಿಬೇಟಲ್ಲಿ ಪಾಲ್ಗೊಂಡಿದ್ದೀರಿ. ವೆಯ್ಟ್ ಮಾಡೋಣ 10 ಕಾಲಿಗೆ ಇದೇ ಒಂದು ಬಜೆಟ್ನ ವಿಚಾರವನ್ನು ಮಂಡಿಸೋರಿದ್ದಾರೆ ಸಿದ್ದರಾಮಯ್ಯನವರು. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇನಂದರೆ ಮನುಷ್ಯನ ಕೊಳ್ಳುವ ಸಾಮರ್ಥ್ಯವನ್ನು ಜಾಸ್ತಿ ಮಾಡೋದು. ಕೊಳ್ಳುಬಾಕತನ ಯಾರಿಗಿರುತ್ತೆ ಅಂತ ಹೇಳಿದ್ರೆ ತುಂಬ ದುಡ್ಡು ಇರುವವರಲ್ಲಿ ಅದನ್ನು ಕೊಳ್ಳುಬಾಕತನ ಅಂತಾರೆ. ನೋಡಿದ್ದೆಲ್ಲ ಕೊಂಡ್ಕೊಳ್ಬೇಕು ಅಂತ. ಇಲ್ಲಿ ನಮ್ಗೆ ಪ್ರಶ್ನೆ ಇರೋದಂದರೆ ಕೊಳ್ಳುವ ಸಾಮರ್ಥ್ಯ ವೃದ್ಧಿ ಮಾಡಬೇಕು ಅನ್ನೋ ಸ್ಥಿತಿಲಿ ನಾವು ಇದ್ದೀವಿ ಸದ್ಯಕ್ಕೆ. ದೇಶ ಆಗಲಿ ರಾಜ್ಯ ಆಗಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಿಂತ ನೀರಾಗಬಾರ್ದು ಹಣ. ಲಕ್ಷ್ಮೀ ಚಂಚಲೆ ಅಂತ ಮಾತಾಡ್ತಾರೆ, ಲಕ್ಷ್ಮಿ ಹರಿದಾಡ್ತಾ ಇರಬೇಕು ಅಂಥೇಳಿ. ಒಂದೇ ಕಡೆ ನೋಡಿ, ದೇಶ ಸಂಪತ್ತೆಲ್ಲ 1% ಜನಗಳ ಬಳಿನೋ 2% ಜನಗಳ ಬಳಿನೋ 3% ಜನಗಳ ಬಳಿನೋ ಇದ್ದರೆ ಅದು ಯಾರಿಗೂ ಅಲ್ಲ. ಅಕಸ್ಮಾತ್ ಅವ್ರು ದೇಶ ಖಾಲಿ ಮಾಡಿದ್ರೆ ಅಷ್ಟು ಸಂಪತ್ತು ಅವ್ರ ಜೊತೆಲಿ ಹೊರಟೋಯ್ತು ಅಂತ ಅವ್ರದ್ದೇ ನಿಧಿ ಆಗಿಬಿಟ್ಟೆ. ಅವ್ರ ನಿಧಿ ಅಂದರೆ ಯಾವ್ದು ಹೇಳಿ? ನಮ್ಮದುಗಳದೇ ನಿಧಿ. ನಮ್ಗಳ ನಿಧಿ ಎಲ್ಲಿಟ್ಟಿರ್ತೀವಿ ಹೇಳಿ? ಬ್ಯಾಂಕಲ್ಲಿ ಇಟ್ಟಿರ್ತೀವಿ. ಬ್ಯಾಂಕ್ ಏನು ಮಾಡುತ್ತೆ? ಶ್ರೀಮಂತಕ್ಕೆ ಲೋನ್ ಕೊಟ್ಟಿರುತ್ತೆ. ಲೋನ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಮನಸ್ಸಿಲ್ವಾ ಇದೇ ಯಾವುದು ಪಾಸ್ಪೋರ್ಟನ್ನು ಸಿಟಿಜನ್ಶಿಪ್ಪನ್ನು ವಾಪಸ್ ಕೊಟ್ಟು ರಿನೌನ್ಸ್ ಮಾಡಿಬಿಟ್ಟು ಬೇರೆ ದೇಶ ಸೆಟ್ಲ್ ಆಗಿಬಿಡ್ತಾರೆ ರೀ. ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವನಿಗೆ ಅಲ್ಲಿ ಉಚಿತ ಪೌರತ್ವ ಸಿಕ್ಕಿಬಿಡುತ್ತೆ. ಇದಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ಜನ ಹಂಚಿಕೆ ಆಗಬೇಕು ಅಂತ. ಒಂದು ಕಡೆ ಸೆಗ್ರಿಗೇಟ್ ಆಗಬಾರ್ದು, ಕ್ರೋಢೀಕರಣ ಆಗಬಾರ್ದು. ಇಡೀ ಸಂಪತ್ತು ಅನ್ನೋದು ಎಲ್ಲರ ನಡುವೆ ಹಂಚಿಕೆ ಆದಾಗ. ಈಗ ನರೇಂದ್ರ ಮೋದಿಯವರು ಮಾತಾಡ್ತಾ ಇದ್ರು 25 ಕೋಟಿ ಜನ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು 1.25 ಕೋಟಿ ಕುಟುಂಬಗಳನ್ನು ನಾವು ಬಡತನ ರೇಖೆಯಿಂದ ಮೇಲ್ ತಂದಿದ್ದೀವಿ ಅಂತ. ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ನಮಗದು. ಅದ್ಯಾವುದು ಕೂಡ ಒಂಥರ ಸ್ಥಿರವಲ್ಲದ ರೀತಿಯಲ್ಲಿ ಇರಬಾರ್ದು. ಯಾವತ್ತು ಬೇಕಾದ್ರೂ ಕೆಳಗಡೆ ಬಿದ್ದೋಗ್ಬಿಡ್ಬೋದು ಅವರು. ಆ ಥರ ಇರಬಾರ್ದು. ಒಂದು ಸ್ಥಿರತೆ ಬೆಳಿಬೇಕು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಾಮರಸ್ಯ ಇರಬೇಕು. ಇಡೀ ದೇಶದ ನಡುವೆ ಒಂದು ಒಗ್ಗಟ್ಟಿರಬೇಕು ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.